रहती हो, पल पल दिल के पास तुम रहती हो, जीवन मीठी प्यास ये कहती हो, पल पल दिल के पास तुम रहती हो. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಗುಡ್ ಈವ್ನಿಂಗ್ ಎವ್ರಿವಾನ್. ಒಮ್ಮೆ ಜೋರಾಗಿ ಕೈ ಚಪ್ಪಾಳೆ ಕೊಡುವ, ನಿಮಗೆ ನೀವೇ ಕೈ ಚಪ್ಪಾಳೆ ಕೊಡುವ. ಯಾಕೆಂದರೆ ಹಣ ಬೇಡ ಅಂತ ಹೇಳುವವರು ಯಾರೂ ಇಲ್ಲ ಅಲ್ವಾ? ಎಲ್ಲರಿಗೂ ಹಣ ಬೇಕು. ಹಣ ಬೇಡ ಅಂತ ಹೇಳುವವರು ಯಾರೂ ಇಲ್ಲ. ಯಾವುದಾದ್ರೂ ಒಂದು ಘಟ್ಟದಲ್ಲಿ ಹಣ ಬೇಕೇ ಬೇಕು. ಮದುವೆ ಆಗಲಿ, ಮನೆ ಆಗಲಿ, ಮಕ್ಕಳ ಎಜುಕೇಷನ್ ಆಗಲಿ, ಅಥವಾ ಬೇರೆ ಏನಾದರೂ ಒಂದು ವ್ಯವಸ್ಥೆ ಇರುವಾಗ ಹಣದ ವ್ಯವಸ್ಥೆ ಆಗೋದಿಲ್ಲ, ಹತ್ತಿರ ಬರೋದಿಲ್ಲ. ಆಗ ಈ ಸಂಸ್ಥೆಗಳು, ಬ್ಯಾಂಕುಗಳು ಖಂಡಿತವಾಗಿಯೂ ನಮಗೆ ಬೇಕು. ಕಾರ್ಕಳದ ಪರಿಸರದಲ್ಲಿ ತುಂಬ ಬ್ಯಾಂಕುಗಳಿವೆ, ಒಳ್ಳೊಳ್ಳೆ ಹೆಸರು ಮಾಡಿದ ಬ್ಯಾಂಕುಗಳಿವೆ. ಅದರೊಟ್ಟಿಗೆ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಉದ್ಘಾಟನಾ ಕಾರ್ಯಕ್ರಮ ಇವತ್ತು. ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲರಿಗೂ ನಿಮಗೆ ಶುಭ ಸಂಜೆಯನ್ನು ಕೋರ್ತಾ ಇದ್ದೇನೆ. ಗೆಸ್ಟ್ಗಳು ಬಂದಾಯಿತು, ಇನ್ನು ವೇದಿಕೆಗೆ ಕರೆಯುವ ಸಮಯ. ನಮ್ಮ ಈ DKMBNL ಕಾರ್ಕಳ ಘಟಕದ ಮ್ಯಾನೇಜರ್ ಆದಂಥ ಪ್ರವೀಣ್ ಕೆ ಅವರು ಎಕ್ಸ್ ಕೆನರಾ ಬ್ಯಾಂಕ್ ಎಂಪ್ಲಾಯ್ ಅವರು, ಅದೇ ರೀತಿಯಲ್ಲಿ ಅವರ ಮಿಸ್ಸಸ್ ಕೌನ್ಸಿಲರ್ ಕೂಡ ಆಗಿದ್ದಾರೆ. ಅವರು ನಮ್ಮ ಗೆಸ್ಟ್ಗಳನ್ನು ಇವತ್ತು ವೇದಿಕೆ ಕರೆಕೊಂಡು ಬರಬೇಕು. ನಮ್ಮ ಫೌಂಡರ್, ಅದೇ ರೀತಿಯಲ್ಲಿ ಅಧ್ಯಕ್ಷರಾದಂಥ ಮಿಸ್ಟರ್ ಅಲ್ವಿನ್ ಜಾಯಲ್ ನರೋನ್ನ, ಅದೇ ರೀತಿಯಲ್ಲಿ ನಮ್ಮ ರವೀಂದ್ರ ಶೆಟ್ಟಿ ಬಜಗೋಳಿ, ಕೋರೆ ಮತ್ತು ಬ್ಯಾಂಗ್ಳೂರಿನ ರಿಜಿಸ್ಟರ್ ಸಂಸ್ಥೆ ಅವರು ಅಧ್ಯಕ್ಷರಾಗಿದ್ದಾರೆ ಅವರು. ಅದೇ ರೀತಿಯಲ್ಲಿ ನಮ್ಮ ಸಚೀಂದ್ರ ಶೆಟ್ಟಿ, ಈ ಬಿಲ್ಡಿಂಗಿನ ಓನರ್, ಅದೇ ರೀತಿಯಲ್ಲಿ ಸಿದ್ದಿ ಮೋಟರ್ಸ್ ಇದರ ಓನರ್ ಅವರು. ಅದೇ ರೀತಿಯಲ್ಲಿ ನಮ್ಮ ಗುತ್ತಿಗಾರ ಸುಳ್ಯ ಶಾಖೆಯ ಅಧ್ಯಕ್ಷರಾದಂಥ ಸತೀಶ್ ನಾಯಕ್ ಸರ್ ಅವರನ್ನು ಕೂಡ ವೇದಿಕೆಗೆ ಕರ್ಕೊಂಡು ಬರಬೇಕು. ನೀವಿಬ್ಬರು ದಂಪತಿಯನ್ನು ಫಸ್ಟಿಗೆ ನಾನು ಕರೆದದ್ದು ನಿಮ್ಮನ್ನು ಇಲ್ಲಿ ವೇದಿಕೆಗೆ, ನೀವು ಕೂಡ ಇಲ್ಲಿ ಮೇಲೆ ಬರಬೇಕು. ಇಬ್ಬರು ಕೂಡ ಬಲೆ ಟೆನ್ಷನ್ ಆಪಡ ಒಂಜೇ ಪುಂಜೋ ಬಣ್ದು ಒಂಜು ಅಂಜೋ ಒಂಜೇ ಪುಂಜೋ ಉಪ್ಪು ಫಲ. ಓಕೆ. ಅದೇ ರೀತಿಯಲ್ಲಿ ನಮ್ಮ ಸ್ಟಾಫ್ಗಳಾದಂಥ ನಮ್ಮ ಕಿರಣ್ ಅವರು ವೇದಿಕೆಗೆ ಬರಬೇಕು, ಹರ್ಷಿತ್ ಅವರು ವೇದಿಕೆಗೆ ಬರಬೇಕು, ಮತ್ತು ರೀತಿಯಲ್ಲಿ ನಮ್ಮ ಹಂಬನಕಟ್ಟೆ ಶಾಖೆಯ ಎಲೀಸ್ ಅವರು, ಪ್ರೇಮ ಕೋಟ್ಯನ್ ಮತ್ತು ಪುನೀತ್, ನೀವು ವೇದಿಕೆಗೆ ಬರಬೇಕು ಕೇಳಿಕೊಳ್ತಾ ಇದ್ದೇವೆ. ಪುನೀತ್ ಕೂಡ ಬನ್ನಿ. ರೈಟ್. ಪುನೀತ್ ಬರಲಿಲ್ಲ ಅಂತೆ. ಅದೇ ರೀತಿಯಲ್ಲಿ ಭವಿತ್ ಕೂಡ ವೇದಿಕೆಗೆ ಬರಬೇಕು, ಹೀಗೆ ಕೇಳ್ಕೊಳ್ತಾ ಇದ್ದೇವೆ. ಭವಿತ್ ಕೂಡ ವೇದಿಕೆಗೆ ಬನ್ನಿ. ಪುನೀತ್ ಇದ್ದಾರಾ? ಪುನೀತ್ ಅಂದರೆ ಅಪ್ಪು ಅಲ್ಲ, ಇನ್ನೊಬ್ಬರು. ಓಕೆ. ಪುನೀತ್ನವರು ಪುತ್ತೂರಿನ ಪ್ರೆಸಿಡೆಂಟ್, ಸದ್ಯಕ್ಕೆ ಆಚೆ ಚೌದ್ರ ಅಂತ ಇದ್ದಾರಾ? ನೀವೇ ಇರು ಬೊಡ್ಚಿಂದ ಗುಲ್ದಿನ ಮಾರ್ರೆ ಬಲೆ. ಅರೆ ಕೈ ಚಪ್ಪಾಳೆ ಕೊರ್ಕತುಕ. ಎಸ್, ಥ್ಯಾಂಕ್ ಯು. ದಲ್ಲ ಪಾತ್ರೆ ಟೆನ್ಷನ್ ಮಾಡ್ಬಾರ್ದು, ಕಾಸು ಒಂಜಿತ್ತು ನಾನು ಕೈಟ್. ಅವೇ ರೈಟ್. ನಾವೆಲ್ಲ ಸೇರಿದ್ದೇವೆ ಈ ಕಾರ್ಕಳದ ಹೃದಯ ಭಾಗದಲ್ಲಿರುವಂಥ ಈ ಒಂದು ಸಂಸ್ಥೆಯ ಓಪನಿಂಗ್ಗೆ. ಆಲ್ರೆಡಿ ನಾವು ಓಪನಿಂಗ್ ಮಾಡಿ ಆಗಿದೆ ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ. ಈ ಸಂಸ್ಥೆ ಎತ್ತರಕ್ಕೆ ಬೆಳಿಬೇಕಾದರೆ ನಮ್ಮದೇ ಒಂದು ಮನೆಯ ಒಂದು ಸದಸ್ಯನಾಗಿ ನಾವು ಈ ಸಂಸ್ಥೆಯನ್ನು ಕಾಣಬೇಕಾಗಿದೆ. ಇವತ್ತು ಇಲ್ಲಿ 6ನೇ ಬ್ರ್ಯಾಂಚ್ ಮಾಡಬೇಕಾದ್ರೆ ಬ್ರ್ಯಾಂಚ್ ತುಂಬ ಮಾಡ್ಬೋದು, ಆದರೆ ಕೆಲವು ಕಷ್ಟದ ಸಮಯದಲ್ಲಿ ಆ ಬ್ರ್ಯಾಂಚಿನ ಬಾಡಿಗೆ ಕೂಡ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ
ಎಷ್ಟು ನಮ್ಮ ಹತ್ರ ಬಿಸ್ನೆಸ್ ಉಂಟು ಅಷ್ಟನ್ನು ನಾವು ಬೆಳೆಸ್ತಾ ಹೋಗ್ತೇವೆ. ಈ ಸಂಸ್ಥೆ 6ನೇ ಬ್ರ್ಯಾಂಚ್ ಇಲ್ಲಿ ಕಾಲಿಟ್ಟಿದೆ ಅಂದರೆ ಇದರ ಬುನಾದಿ ಗಟ್ಟಿ ಇದೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಆ ಬುನಾದಿಗೆ ಒಮ್ಮೆ ಜೋರಾಗಿ ಕೈ ಚಪ್ಪಾಳೆ ಕೊಡಬೇಕು ಹೀಗೆ ನಾನು ಕೇಳ್ತಾ ಇದ್ದೇನೆ. ಮತ್ತು ದೇವರನ್ನು ನೆನೆಸುವ ಈಗ ಟೈಮ್. ಈಗ ನಾನು ರಿಕ್ವೆಸ್ಟ್ ಮಾಡ್ತೇನೆ ಪ್ರೇಮ ಕೋಟ್ಯಾನಿ ಇವರಿಗೆ ನಾವೆಲ್ಲರೂ ಒಮ್ಮೆ ಎದ್ದು ನಿಲ್ಲುವ ಸಣ್ಣ ಪ್ರಾರ್ಥನೆಯೊಂದಿಗೆ. ಗಣಗಣಪತಾಯ ನಮೋ ನಮಃ, ಸಿದ್ಧಿವಿನಾಯಕ ನಮೋ ನಮಃ, ಮಂಗಲದಾತ ನಮೋ ನಮಃ. ಶೇಷಶೈಲವಾಸ ಪ್ರಭು ವೆಂಕಟೇಶ, ಶೇಷಶೈಲವಾಸ ಪ್ರಭು ವೆಂಕಟೇಶ, ಶರಣು ಶ್ರೀನಿವಾಸ ಶರಣು ಶ್ರೀನಿವಾಸ, ಲೋಕದೀಶ ಶೇಷಶೈಲವಾಸ ಪ್ರಭು ವೆಂಕಟೇಶ. ಹರಿಯು ನೀನೆ ತಂದೆ ಹರನೆ ನೀನೆ ತಂದೆ, ಹರಿಯು ನೀನೆ ತಂದೆ ಹರನೆ ನೀನೆ ತಂದೆ, ನಮ್ಮ ಕಾಯೋ ಬಾರೋ ತಂದೆ ಶೇಷಶೈಲವಾಸ ಪ್ರಭು ವೆಂಕಟೇಶ. ಶರಣು ಶ್ರೀನಿವಾಸ ಶರಣು ಶ್ರೀನಿವಾಸ, ಲಕ್ಷ್ಮೀದಾತ. ಪ್ರಾರ್ಥನೆ ಮಾಡಿದ್ದಕ್ಕೆ ಒಂದು ಭಜನೆ ಉಂಟು ಅಲ್ವಾ, ನಿಮಗೆಲ್ಲರಿಗೂ ಗೊತ್ತುಂಟು. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ. ಮುಂದೆ ಹೋಗುವಾಗ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಲಕ್ಷ್ಮಿಯನ್ನು ಕರೆಯುವಾಗ ನಾವು ಒಮ್ಮೆಲೇ ನಮಗೆ ಲಕ್ಷ್ಮಿ ಬರುವುದಿಲ್ಲ, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟದು ಬರುವುದು. ಯಾವಾಗ ಲಕ್ಷ್ಮಿ ಅಥವಾ ಹಣ ನಮಗೆ ಒಮ್ಮೆಲೇ ಸಿಗುವಂಥದ್ದು ಅಲ್ಲ. ಅದಕ್ಕೆ ವಿ ನೀಡ್ ಟು ಅರ್ನ್ ಡೈಲಿ, ವಿ ನೀಡ್ ಟು ವರ್ಕ್ ಡೈಲಿ. ಸೊ ಇಲ್ಲಿರುವ ಒಂದು ಸಣ್ಣ ದೀಪವನ್ನು ನಾವು ಬೆಳಗಿಸ್ತೇವೆ. ಡೋಂಟ್ ಕರ್ಸ್ ದ ಡಾರ್ಕ್ನೆಸ್ ಬಟ್ ಕಿಂಡಲ್ ಎ ಕ್ಯಾಂಡಲ್ ಹೇಗೆ ಹೇಳಿದ್ದಾರೆ. ಕತ್ತಲೆಯನ್ನು ದೂರಬೇಡಿ, ಆದರೆ ಒಂದು ಮೊಂಬತ್ತಿಯನ್ನು ಹಚ್ಚಿ ಅಂಥೇಳಿ ಇಲ್ಲಿ ನಮ್ಮ ಈ ದೀಪವನ್ನು ಬೆಳಗಿಸಲಿಕ್ಕೆ ಗೆಸ್ಟ್ಗಳೆಲ್ಲ ಮುಂದೆ ಬರಬೇಕು. ಸ್ಪೆಷಲಿ ಸಚೀಂದ್ರ ಶೆಟ್ಟರ್ ಉದ್ಯಮ ಏನಿದೆ ಎತ್ತರಕ್ಕೆ ಬೆಳೀಲಿ ಹೀಗೆ ಆಶಿಸ್ತಾ ನಾವು ದೀಪವನ್ನು ಬೆಳಗಿಸುವಾಗ 4 ಕೈ ಚಪ್ಪಾಳೆ ಕೊಟ್ಟು ಅವರಿಗೆ ಖುಷಿ ಮಾಡುವ. ಬೆಂಗಳೂರು ಇವರ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಒಂದು ಉದ್ಯಮಿಗಳು, ಅದೇ ರೀತಿಯಲ್ಲಿ ಕೊಡುಗೈ ದಾನಿಗಳು ಕೂಡ ಮಿಸ್ಟರ್ ರವೀಂದ್ರ ಶೆಟ್ರ್ ಬಜಗೋಳಿ ಅವರಿಗೆ ಮಿಸ್ಟರ್ ವಿಜಿತ್ ಅವರು ಬಂದು ಒಂದು ಸಣ್ಣ ಗುಲಾಬಿಯನ್ನು ಕೊಟ್ಟು ಅವರಿಗೆ ವೆಲ್ಕಮ್ ಮಾಡಬೇಕು, ಕೈ ಖುಷಿ ಮಾಡುವ ಅವರಿಗೆ. ಅಂಚನೆ ಈ ಸಚೀಂದ್ರ ಶೆಟ್ರ್ ಅಂತೂನಾಗ ಹೆಂಗೊಂಥರ ಬಂಜಿ ಬೇನೆ ಆಪಿನಿ ಬಣ್ಣ ಇರೇಗ ಈತಿಯಲ್ಲೇ ಪ್ರಾಯಡು ಒಂದು ಪೂರ ವ್ಯವಸ್ಥೆ ಮಲ್ಪೋಡಾಂಡ ನೆತ್ತ ಪಿರಡ್ದು ಮಲ್ಲಗಲ್ನ ಅಂಚನೆ ದೇವೇರ್ನ ಅನುಗ್ರಹ ಉಂಟು. ಈ ಬಿಲ್ಡಿಂಗ್ ಪೂರ ಆರ್ನ ಅಡಿ ಹಿಡಿದು ಮಿತ್ತು ಮುಟ್ಟ ಅಂಚನೆ ಆರ್ನ ಸಿದ್ಧಿ ಮೋಟರ್ಸ್ ಪಂಪಿನ ಬಿಸ್ನೆಸ್ ಉಂಟು. ಅದೇ ರೀತಿಯಲ್ಲಿ ಇದರ ಮೇಲೆ ಫ್ಲ್ಯಾಟ್ಸ್ ಇದೆ. ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ಬಜೆಟ್ನಲ್ಲಿ ನಮಗೆ ಈ ನಮ್ಮ ಫ್ಲೋರ್ ಏನಿದೆ ನಮ್ಮ ಬ್ಯಾಂಕ್ ಅದ ಆಫೀಸ್ ನಡೆಸಲಿಕ್ಕೆ ಕೊಟ್ಟಿದ್ದಾರೆ. ಅನುಕೂಲ ಆಯ್ಬಕ್ಕ ಜಾಸ್ತಿ ಕೊರಲೆ ಇತ್ತೆ ಒಂತೆ ಕೊರಲೆ ಬಂತೇರು ಅಂಚ ಅರೆಂತುನಾಗ ಒಂಥರ ಹೆಂಗೆ ಬಂಜಿ ಬೇನೆ ದಯ ಬಣ್ಣ ಆರೊಂಜಿ ಎಲ್ಲ ಪ್ರಾಯಡು ಈತನೆಲ್ಲ ಪುದರ್ ಮಲ್ದೇರು. ಓಕೆ ಇಂಥದ್ದು ಇನ್ನೂ 10 ಉಂಟಂತೇಳಿ ಈಗ ಅವ್ರು ಆಚೆಯವರು ಹೇಳಿದರು ನಮ್ಮ ರವೀಂದ್ರ ಶೆಟ್ಟರ್ ಪಂಡೇರು ಉಪಾಡು ಐತ ಪಿರಿಯಡ್ದು ಇಂಚಿನ ಒಂದು ರಿಸಲ್ಟ್ ಮಾತ್ರ ನಮ್ಮ ತೂಪ ಎಂಗುಲು ವೇ ತೂಪೂಜ 6 ಬೈದಿನ ವೇ 6 ಬೈದಿನ ಕಷ್ಟ ಹೊರಗೆ ಮಾತ್ರ ಗೊತ್ತುಂಡು. ಅಂಚಾದ ಮಿಸ್ಟರ್ ಸಚೀಂದ್ರ ಶೆಟ್ರ್ ಇರೆಗೆ ಜೋರಾದ ಎಂಗಳು ಕೈ ಚಪಾಳೆ ಕೂರದು ವೆಲ್ಕಮ್ ಮಲ್ಪುವ ಬಾರಿ ಖುಷಿ ಇರೇನು ತೂನಾಗ ಹೆಂಗಿತ್ತೆ ಖುಷಿ ಬಣವೆ ಬಂಜಿ ಮನೆ ಪೊಕ್ಕಟೆ ಬಣ್ಣಿಯಾನು ಇಂಚೆ ನಮ್ಮ ಬುಲೆಯೋಡು
ನಮ್ಮ ಸಚಿನ್ ಶೆಟ್ರಿಗೆ ಮಿಥುನ್ ಬತ್ತದು ಒಂಜಿ ಗುಲಾಬಿ ಕೊರಡು ಅರೆಗೆ ಖುಷಿ ಮಲ್ಪೊಡಿಂಚಕ್ಕೆ ನಂದಲ್ಲ. ಅಂಚನೆ ನಮ್ಮ ಭವಿತ್ ಯಂಗ್ ಪ್ರೈವೇಟ್ ಅಸೈಗೋಳಿ ಬ್ರಾಂಚದ ವೈಸ್ ಪ್ರೆಸಿಡೆಂಟ್ ಆದುಲ್ಲೇರು ಅರೆಗೆ ವೆಲ್ಕಮ್ ಮಲ್ಪುವ. ಮಿಸ್ಟರ್ ಭವಿತ್, ವೆಲ್ಕಮ್ ಟು ದಿಸ್ ಶೋ. ಆ್ಯಂಡ್ ರೋಹಿತ್ ಅವರು ಬಂದು ಗುಲಾಬಿ ಕೊಡಬೇಕು ಕೇಳ್ಕೊಳ್ತಾ ಇದ್ದೇವೆ. ಮಿಸ್ಟರ್ ರೋಹಿತ್, ಪ್ಲೀಸ್ ಕಮ್ ಫಾರ್ವರ್ಡ್ ಆ್ಯಂಡ್ ಫೆಲಿಸಿಟೇಟ್ ಮಿಸ್ಟರ್ ಭವಿತ್. ನಮ್ಮ ಅಸೈಗೋಳಿ ಬ್ರಾಂಚದ ಆರ್ ವಿ ಪಿ ಆದುಲ್ಲೇರು. ಥ್ಯಾಂಕ್ ಯು. ಅಂಚನೆ ಪಲ್ಲವಿ ಪ್ರವೀಣ್ ಮೇರೆಗೆ ವೆಲ್ಕಮ್ ಮಲ್ಪುವ. ಈ ಬ್ರಾಂಚದ ಹೆಡ್ನ ಮಿಸಸ್ ಹೆಡ್ಡ ಓಡಾಂಡ ಈರ್ನ ಐಕ್ ಏನ ಬ್ಯಾಕ್ ಸಪೋರ್ಟ್ ಮಸ್ತ್ ಬೋಡ್ ಅದ ಇರೇಗೆ ದಯಾಗಿ ರಿಟೈರ್ಡ್ ಆತನದ ಮಣಿ ಬಂದೆ ಕುಲ್ಲೆ ಬಣ್ಣ ಊಲ ಮಲ್ಪರ ಆಪುಜಿ ಆರ್ ಬ್ಯಾಕ್ ಸಪೋರ್ಟ್ ಮಲ್ದೇರು. ದೇರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಆರ್ ಪಲ್ಲವಿ ಪ್ರವೀಣ್. ಅಂಚನೆ ಕೌನ್ಸಿಲರ್ ಆದ್ಲ ಇರು ಉಲ್ಲಾರು ಇರೇಗೆ ದೇವ ರೆಡ್ಡೆ ಮಲ್ಪಡಿಂಚಕಿಣಂದಲ್ಲ. ಮಿಸ್ಟರ್ ಪ್ರಣೀತ ಬಣ್ಣ ಆಣ್ ಪ್ರಣೀತ ಬಣ್ಣ ಪುಣ್ಯ ಎಷ್ಟು ಕೊಂಡದಲೆ ಪ್ರಣೀತ ಆರು ಕೈ ಚಪ್ಪಳೆದ ಒಟ್ಟಿಗೂ ಗುಲಾಬಿ ಕೊರಡಿಂಚಕಿಣಂದಲ್ಲ. ಈ ದಂಪತಿಗೆ ಒಂಜಿ ಬಾಲೆ ಆರ್ಲ ಕೋಟಕ್ ಮಹೀಂದ್ರ ಬ್ಯಾಂಕ್ಡಾರ್ ವರ್ಕ್ ಮಲ್ತಂದುಲ್ಲರ ಮ್ಯಾನೇಜರ್ ಆದು. ಓಕೆ. ಅಂಚನೆ ನಮ್ಮ ಎಲೀಸ್ ಮೇರೆಗೆ ಡೈನಾ ಗುಲಾಬಿ ಕೊರಡು. ನಮ್ಮ ಎಲೀಸ್ ಬಾಯಮ್ಮ ಆರು ನಮ್ಮ ಅಂಬನ್ಘಟ್ಟದ ಬ್ರಾಂಚ್ಡ್ ವರ್ಕ್ ಮಲ್ತಂದುಲ್ಲೇರು. ನಮ್ಮ ಟ್ರೆಜರಿ ಆದುಲ್ಲೇರು, ಪ್ರೆಸಿಡೆಂಟ್ ಆದುಲ್ಲೇರು ನಮ್ಮ ಹಂಬನ್ಘಟ್ಟೆ ಬ್ರಾಂಚ್ದ. ಆರೆಗೆ ಕೈ ಚಪ್ಪಾಳೆ ಕೊರಕ. ಥ್ಯಾಂಕ್ ಯು ಮೇಡಮ್. ಲೋನ್ ಉಂಡಲ್ಪ ಉಂಡಾತ. ಅಂಚನೆ ನಮ್ಮ ಪ್ರೇಮ ಕೋಟ್ಯಾನ್ ಮೇರೆಗೆ ನಮ್ಮ ತುಳಸಿ ಬಂದು ಅವರಿಗೆ ಗುಲಾಬಿ ಕೊಡಬೇಕು. ಪ್ರೇಮ ಕಬಲೆ ತುಳಸಿ ಬನ್ನಿ, ಒಂದು ಗುಲಾಬಿ ಒಟ್ಟಿಗೆ ಅವರಿಗೆ ಕೈ ಚಪ್ಪಾಳೆ ಕೊಡುವ, ಇಬ್ಬರಿಗೆ ಕೂಡ ಖುಷಿ ಮಾಡುವ. ಪುನೀತ್ ಗೊತ್ತಿದೆಯಲ್ಲ. ಅದೇ ರೀತಿಯಲ್ಲಿ ಪುನೀತ್ ಅವರಿಗೆ ನಮ್ಮ ಯಾರು ತ್ರಿಷಾನ್ ಬಂದು ಅವರಿಗೆ ಪುನೀತ್ರವರಿಗೆ ನಮ್ಮ ಪುತ್ತೂರು ಬ್ರ್ಯಾಂಚಿನ ಮುಂದೆ ಆಗುವ ಬ್ರ್ಯಾಂಚಿನ ವಿ ಪಿ ಅವರಿದ್ದಾರೆ. ಅವರಿಗೆ ಕೈ ಚಪ್ಪಾಳೆ ಕೊಡುವ, ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳುವ. ಅದೇ ರೀತಿಯಲ್ಲಿ ಆಲ್ವಿನ್ ಅವರನ್ನು ನಮ್ಮೊಂದಿಗಿದ್ದಾರೆ. ಯಂಗ್ ಒಂದು ಎಂಟರ್ಪ್ರೀನರ್ ಮತ್ತು ಬಿಸ್ನೆಸ್ ಮ್ಯಾನ್. ಒಂದು ರೂಪಾಯಿ ಆಚೀಚೆ ಆದರೂ ಇವತ್ತಿನ ಕಾಲದಲ್ಲಿ ದೊಡ್ಡ ಗಲಾಟೆ ಆಗ್ತದೆ ಅಲ್ವಾ. 1 ರೂಪಾಯಿಗೆ ಎಷ್ಟೋ ಮನೆ ಹಾಳಾದ್ದುಂಟು. ಆ ವ್ಯವಸ್ಥೆ ಇರುವಾಗ ಇಷ್ಟು ದೊಡ್ಡ ಒಂದು ರಿಸ್ಕಿನ ಬಿಸ್ನೆಸ್ಸಿಗೆ ಕೈ ಹಾಕಿದ್ದಾರೆ. ಅವರು ಮನಸ್ಸು ಮಾಡಿದರೆ UK, ಐರ್ಲ್ಯಾಂಡು, ಲಂಡನ್, ದುಬೈ ಎಲ್ಲೋ ಇರ್ಬೋದಿತ್ತು. ಬಟ್ ಇಲ್ಲೇ ನಮ್ಮ ಊರ್ದ, ನಮ್ಮ ಪೇರ್ದ, ನಮ್ಮ ನೀರ್ದ ಇಲ್ಲೇ ನಿಂತ್ಕೊಂಡು ಏನಾದರೂ ಒಂದು ಬಿಸ್ನೆಸ್ ಮಾಡುವ ಅಂಥೇಳಿ ತುಂಬ ಕಾಂಪಿಟಿಷನ್ ಇರುವ ಬಿಸ್ನೆಸ್ನ ಅವರಿಗೆ ಕೈ ಹಾಕಿ ಆ ಬಿಸ್ನೆಸ್ ಅವರಿಗೆ ಕೈ ಹಿಡಿದಿದೆ. ಅದಕ್ಕೆ ಕಾರಣ ಅವರ ಗುರು ಹಿರಿಯರು, ಅವರ ಡಿಸಿಪ್ಲಿನ್, ಅವರ ಮತ್ತು ಅವರ ಫ್ಯಾಮಿಲಿಯ ಮಾರ್ಗದರ್ಶನದಿಂದ. ಆಲ್ವಿನ್ ಸರ್, ಆಲ್ವಿನ್ ಜೋಯಲ್ ನೊರೋನಾ, ನಿಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಿಮ್ಮದೇ ಕನಸಿನ ಕೂಸು ಕಾರ್ಕಳಕ್ಕೆ ನಿಮಗೆ ಪುನಃ ಸ್ವಾಗತ ಇದೆ. ಅವರು ಫೌಂಡರ್, CEO, ಅದೇ ರೀತಿಯಲ್ಲಿ ಫೌಂಡರ್ ಸದಸ್ಯರು ಕೂಡ. ಅವರು ಸಣ್ಣ ಅಮೌಂಟ್ನಲ್ಲಿ ಸ್ಟಾರ್ಟ್ ಮಾಡಿದ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೀತದಂತ ಅವರು ಕೂಡ ಎಣಿಸಲಿಲ್ಲ. ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರು ಆಮೇಲೆ ಎಲ್ಲ ಸಪೋರ್ಟ್ ಸಿಗ್ತಾ ಹೋಯ್ತು ಅವರಿಗೆ. ಆಲ್ವಿನ್ ನೊರೋನಾ ಸರ್, ನಿಮಗೆ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್. ಮಿಸ್ಟರ್ ಸಾಗರ್ ಬಂದು ನೀವೊಂದು ಗುಲಾಬಿ ಕೊಟ್ಟು ಅವರನ್ನು ವೆಲ್ಕಮ್ ಮಾಡಬೇಕು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸುಳ್ಯ ಗುತ್ತಿಗಾರನ ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂಥ ಮಿಸ್ಟರ್ ಸತೀಶ್ ನಾಯಕ್ ಅವರೊಬ್ಬ ಒಳ್ಳೆಯ ಮಾತುಗಾರ, ಅದೇ ರೀತಿಯಲ್ಲಿ ಒಳ್ಳೆಯ ಜಾಲಿ ಪರ್ಸನ್ ಅಲ್ವಾ. ಯಾವಾಗ ನಮ್ಮ ಹತ್ರ ಹ್ಯಾಪಿನೆಸ್ ಇದೆ, ನಮ್ಮ ಹೆಲ್ತ್ ಒಳ್ಳೆ ಇರ್ತದೆ. ಓಕೆ. ರಿಟೈರ್ಮೆಂಟ್ ಏಜ್ ಆದರೂ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾರೆ. ಹೆಂಗೆ ಬುರ್ಚಿ ಮಾರ ಯಾನು ಬರ್ಪೂಜ ಅಂತ ಹೇಳ್ಬೋದಿತ್ತು ಅವರಿಗೆ, ಆದರೆ ಅವರು ಖುಷಿಯಲ್ಲಿ ಬಂದಿದ್ದಾರೆ. ಸತೀಶ್ ನಾಯಕ್ ಸರ್ ಅವರಿಗೆ ಗುಲಾಬಿ ಕೊಡಬೇಕು. ಹರ್ಷಿತ್ ಬಲೆ ಸತೀಶರಿಗೆ ಒಂಜಿ ಗುಲಾಬಿ ಕೊರೆದು ಕೈ ಚಪ್ಪಾಳೆ ಕೊರಕಾರಿಗೆ
ಖುಷಿ ಮಲ್ಪುಗ. ಓಕೆ, ಅದೇ ರೀತಿಯಲ್ಲಿ ಹರ್ಷಿತ್ ಈರೆಗ್ಲ ವೆಲ್ಕಮ್, ಮತ್ತು ಕಿರಣ್ ಸರ್ ಈರೆಗ್ಲ ವೆಲ್ಕಮು. ಅಕಲಿಗೆ ಗುಲಾಬಿ ಬಡ್ಚಿಗೆ ರಡ್ಡೆ ಕೈ ಚಾಪಳೆ ಗೊರಣ ಯಾವಣಿಗೆ ಅಕಲಿಗೆ. ಓಕೆ, ಎಸ್. ಅದೇ ರೀತಿಯಲ್ಲಿ ನಾವು ಲಾಸ್ಟಿಗೆ ಒಂದು ವೆಲ್ಕಮ್ ಮಾಡುವಂಥ ಇದ್ದದ್ದು, ಇವರನ್ನು ಕೂಡ ನೋಡುವಾಗ ನನಗೆ ಒಂಥರ ಬೇಸರ ಆಗೋದು. ಯಾಕೆಂದರೆ 60 ವರ್ಷ ಆಗಿ ರಿಟೈರ್ಡ್ ಆಗಿದ್ದಾರಂತೆ ಅವರು, ಆ ಕಡೆಯವರು ಸೆಕೆಂಡ್ನವರು. 60 ವರ್ಷ ಅಂತ ಏರಾಣ್ಣ ಪಣವೇರ ಅವ್ರಿಗೆ ಯಾನ್ ಕೇಂದ್ರ ಈರಿನ 10 ವರ್ಷ ಬೇಗ VRS ಕೊರಿಯರ ಬಣ್ಣದು. ಇಲ್ಲ, ನನಗೆ 60 ಆಗಿದೆ ಅಂತೇಳಿ. ಅಂದರೆ ಕೆನರಾ ಬ್ಯಾಂಕಲ್ಲಿ ಅವರು ಒಂದು ಒಳ್ಳೆಯ ಒಂದು ಸಿಬ್ಬಂದಿಯಾಗಿ, ಮ್ಯಾನೇಜರ್ ಆಗಿ, ಮತ್ತು ಒಳ್ಳೊಳ್ಳೆಯ ತುಂಬ ಬ್ಯಾಂಕಿನವರಿಗೆ ತುಂಬ ಟ್ರಾನ್ಸ್ಫರ್ಸ್ ಇರ್ತದೆ, ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಸೇವೆ ಕೊಟ್ಟಂಥವರು, ಒಳ್ಳೆಯ ಅನುಭವ ಇದ್ದಂಥವರು. ಇಂಥ ಅವರ ಕೈ ಕೆಳಗೆ ಈ ಬ್ಯಾಂಕ್ ಇದೆ, ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಮಿಸ್ಟರ್ ಪ್ರವೀಣ್ ಕೆ ಅವರೊಂದಿಗಿದ್ದಾರೆ, ನಮ್ಮೊಂದಿಗಿದ್ದಾರೆ. 60+ ಆದರೂ ಗೊತ್ತಾಗೋದಿಲ್ಲ ಸರ್, ನಿಮಗೆ ಒಂದು 85 ವರ್ಷ ಇರಲಿ, ಹೀಗೆ ಇರಿ ನೀವು. ಓಕೆ, ಅವರಿಗೆ ನಾವು ಈ ಬ್ರಾಂಚಿನ ಮ್ಯಾನೇಜರ್ ಆಗಿ ಅವರು ಇಲ್ಲಿ ಕಾರ್ಯನಿರ್ವಹಿಸ್ತಾರೆ, ಅವರಿಗೆ ಕೈ ಚಪ್ಪಾಳೆ ಕೊಡುವ. ಮಿಸ್ಟರ್ ಕಿರಣ್ ಅವರು ಗುಲಾಬಿ ಕೊಟ್ಟು ಅವರಿಗೆ ವೆಲ್ಕಮ್ ಮಾಡಬೇಕು ಕೇಳ್ಕೊಳ್ತಾ ಇದ್ದೇನೆ. ಪ್ರವೀಣ್ಯರೇ, ಇಂಚನೆ ಇರು ನಲ್ಲ ಹೆಂಗಾದ ಉಪ್ಪಾಡು, ಇಂಚನೆ ಉಪ್ಪುಡು ಬಂದು ಹೆಂಗಲು ಕೇಳೋನಲ್ಲ. ಓಕೆ, ಥ್ಯಾಂಕ್ ಯು. ಇದೀಗ ಪ್ರಾಸ್ತಾವಿಕವಾಗಿ ಬ್ಯಾಂಕಿನ ಕುರಿತು, ಅದೇ ರೀತಿಯಲ್ಲಿ ಬ್ಯಾಂಕಿನ ವಿಷಯವಾಗಿ ನಿಮಗೆ ಗೊತ್ತುಂಟು. ಆದರೂ ನಮ್ಮ ಒಂದು ಡ್ಯೂಟಿ, ನಾವು ಪ್ರಾಸ್ತಾವಿಕವಾಗಿ ನಮ್ಮ ಫೌಂಡರ್ ಆ್ಯಂಡ್ ಡೈರೆಕ್ಟರ್, CEO ಆ್ಯಂಡ್ ಫೌಂಡರ್, ನಮ್ಮ ಮೆಂಬರ್ ಮಿಸ್ಟರ್ ಆಲ್ವಿನ್ ಜಾಯಲ್ ನೊರೊನ್ನ, ಅವರು ಯಾವಾಗ ಹೇಳೋದು ನನಗೆ ಲಾಸ್ಟಿಗೆ ಮಾತಾಡಲಿಕ್ಕೆ ಕೊಡಿ ಅಂತೇಳಿ. ನಾನು ಬಂದರೆ ಫಸ್ಟಿಗೆ ಅವರಿಗೆ ಕೊಡೋದು. ಯಾಕೆಂದರೆ ಅವರು ಈ ಬ್ಯಾಂಕನ್ನು ಹುಟ್ಟು ಹಾಕಿದವರು. ಬ್ಯಾಂಕಿನ ಡ್ಯಾಡಿ, ಬ್ಯಾಂಕಿನ ತಂದೆ, ಬ್ಯಾಂಕಿನ ಹುಟ್ಟು ಅವರದ್ದು. ಓಕೆ, ಹಾಗಾಗಿ ಅವರೊಂದು ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಆಡಬೇಕು ಕೇಳಿಕೊಳ್ತಾ ಇದ್ದೇನೆ. ಮಿಸ್ಟರ್ ಆಲ್ವಿನ್ ಜಾಯಲ್ ನೊರೊನ್ನ ಆನ್ ಸ್ಟೇಜ್. ಹಲೋ. ಸೊ ಗುಡ್ ಈವ್ನಿಂಗ್ ಆಲ್. ಸೊ ಶುಭ ಸಂಜೆ ಎಲ್ಲರಿಗೂ ಕೂಡ. ಮೊದಲನೇದಾಗಿ ವೇದಿಕೆಯಲ್ಲಿ ನಡೆದಿರ್ತಕ್ಕಂತಹ ಶ್ರೀ ರವೀಂದ್ರ ಶೆಟ್ಟಿ ಬಜಗೋಳಿ, ಅದೇ ರೀತಿ ಲಯನ್ ಸಚೇಂದ್ರ ಶೆಟ್ಟಿ, ಅದೇ ರೀತಿ ನಮ್ಮ ಇವತ್ತಿನ ಅತಿಥಿಗಳಾದ ಶ್ರೀ ಸತೀಶ್ ನಾಯಕ್ ಕಡಬ, ಹಾಗೂ ಇಲ್ಲಿನ ಇವತ್ತಿನ ಬ್ರಾಂಚ್ ಮ್ಯಾನೇಜರ್, ಇಲ್ಲಿ ಬ್ರಾಂಚ್ ಪ್ರವೀಣ್ ಹಾಗೂ ಕಿರಣ್ ಬಂಗೇರ, ಅದೇ ರೀತಿ ಈ ವೇದಿಕೆ ಮೇಲೆ ಹಾಜರಿರ್ತಕ್ಕಂತಹ ಎಲ್ಲರಿಗೂ, ಹಾಗೂ ಇಲ್ಲಿ ನಡೆದಿರತಕ್ಕಂತಹ ನಮ್ಮ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ ಎಲ್ಲ ಸ್ಟಾಫ್ಗಳು, ಅದೇ ರೀತಿ ಕಾರ್ಕಳದ ಜನತೆ, ಇವರೆಲ್ಲರಿಗೂ ನಾನು ನನ್ನ ಸಂಸ್ಥೆಯ ವತಿಯಿಂದ ಹಾಗೂ ನನ್ನ ವತಿಯಿಂದ ಹೃತ್ಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನನ್ನ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದೆ, ಪದೇ ಪದೇ ಮಾತಾಡುವಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದರಿಂದ ಒಂದು 2 ನಿಮಿಷ, ಒಂದು 2ರಿಂದ 3 ನಿಮಿಷದಲ್ಲಿ ಮಾತುಗಳನ್ನು ಮುಗಿಸ್ತೇನೆ. ಮೊದಲನೇದಾಗಿ ಈ ಸಂಸ್ಥೆಯನ್ನು ನಾವು ಮೂಡುಬಿದಿರೆಯಲ್ಲಿ 2021ರಲ್ಲಿ ನಾವು ಆರಂಭಿಸಿದ್ದೆವು. ಆದರೆ ದುರಾದೃಷ್ಟವಶಾತ್ ನಿಮಗೆಲ್ಲ ಗೊತ್ತಿರುವ ಹಾಗೆ, ನಾನು ಇದನ್ನು ಬಹಳ ಸ್ಪೀಚ್ಗಳಲ್ಲಿ ಹೇಳಿದ್ದೇನೆ ಕೂಡ, ಕೋವಿಡ್ ನಾವು ಓಪನ್ ಮಾಡಿ ಒಂದೇ ತಿಂಗಳಲ್ಲಿ ಕೋವಿಡ್ ಲಾಕ್ಡೌನ್ ನಮಗೆ ಬಹಳ ದೊಡ್ಡ ಚಾಲೆಂಜ್ ಆಯಿತು. ನಮ್ಮ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆವು ಅದೆಲ್ಲವೂ ಕೂಡ ವೈಪೌಟ್ ಆಗುವ ಹಂತಕ್ಕೆ ಬಂದು ನಮ್ಮ ಸಂಸ್ಥೆ ನಿಂತಿತ್ತು. 9 ಜನ ಎಂಪ್ಲಾಯೀಸ್ ಇದ್ದರು ಅವತ್ತಿನ ಸಂದರ್ಭದಲ್ಲಿ. ಆದರೆ 2022ರಲ್ಲಿ ಈ ಕೋವಿಡ್ ಎಂಬ ಟೈಮ್ ಹೋದ್ಮೇಲೆ ಮತ್ತೆ ನಾವು ರೀಸ್ಟಾರ್ಟ್ ಮಾಡಿ ನಮ್ಮ ಎಲ್ಲ ಇವತ್ತಿನ ಏನು ಎಂಪ್ಲಾಯಿಗಳಿದ್ದರು ಅವತ್ತು, ಇವರೆಲ್ಲರ ಸಪೋರ್ಟ್ನಿಂದಾಗಿ ಈ ಸಂಸ್ಥೆ ಮತ್ತೆ ಬೆಳೆದು ನಿಂತಿದೆ. 2022-23ನೇ ವರ್ಷಕ್ಕೆ ನಾವು ಬಹಳ ಕಷ್ಟಪಟ್ಟು, ಖುದ್ದಾಗಿ ನಾನೇ ನನಗೆ ಇವತ್ತಿಗೂ ನೆನಪಿದೆ, ನನ್ನ ಸ್ಟಾಫ್ಗಳ ಜೊತೆ ನಾನೇ ಸ್ವತಃ ಫೀಲ್ಡಿಗೆ ಹೋದದ್ದಿದೆ. ಆವಾಗ
ನಮ್ಮ ಸ್ಟಾಫ್ಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವತ್ತಿನ ಸಂದರ್ಭದಲ್ಲಿ. ಸೊ ಅದರ ಫಲವಾಗಿ ಕೇವಲ ಒಂದೇ ವರ್ಷದಲ್ಲಿ, ಮೊದಲನೇ ಚೊಚ್ಚಲ ವರ್ಷದಲ್ಲೇ 3.90 crores ನಾವು ಟರ್ನ್ ಓವರ್ ಮಾಡಿದ್ದೀವಿ. ಆಗ ಇದ್ದದ್ದು ಕೇವಲ ಒಂದು ಬ್ರ್ಯಾಂಚ್. ಇದು ಒಂದು ಬ್ರ್ಯಾಂಚ್ನ ನನ್ನ ಸಾಧನೆ ಕಥೆಯನ್ನು ಹೇಳ್ತಾ ಇರೋದು. ಎರಡನೇ ವರ್ಷಕ್ಕೆ ಮಂಗಳೂರಿನಲ್ಲೂ ಬ್ರಾಂಚ್ ಅಂತ ಇರೋದು ಎರಡು ಬ್ರಾಂಚ್ಗಳೊಂದಿಗೆ ನಾವು 5 crore ಪ್ಲಸ್ ನಾವು ಟರ್ನ್ ಓವರ್ ಮಾಡಿದ್ದೀವಿ. ಇದು 2023-24 ಇರ್ತಿದ್ದು ನಾನು ಹೇಳ್ತಾ ಇರೋದು. 2023-24ನೇ ಆರ್ಥಿಕ ವರ್ಷಕ್ಕೆ ನಾವು ನಿಯರ್ ಅಬೌಟ್ 6 crore, 5 to 6 crores ನಾವು ಟರ್ನ್ ಓವರ್ ಮಾಡಿದೆ ನಮ್ಮ ಸಂಸ್ಥೆ. ಆದರೆ 2024-25ಕ್ಕೆ ಈ ವರ್ಷದಲ್ಲಿ ನಾನು ಶ್ರೀ ಕಿರಣ್ ಬಂಗೇರ ಇವರ ಬೆಂಬಲದೊಂದಿಗೆ, ಅದೇ ರೀತಿ ವಿಶೇಷವಾಗಿ ಹರ್ಷಿತ್ ಸಾಲ್ಯಾನ್ ಬ್ರಾಂಚ್ ಮ್ಯಾನೇಜರ್ ಮಂಗಳೂರು, ಅದೇ ರೀತಿ ಪ್ರೇಮ ಕೋಟ್ಯಾನ್ ಅವರು ಇದೇ ಸ್ಟೇಜಲ್ಲಿ ಇದ್ದಾರೆ, ಒಮ್ಮೆ ಎದ್ದು ನಿಲ್ಲಬೇಕು ಪ್ರೇಮ ಕೋಟ್ಯಾನ್ರವರು. ಓಕೆ, ಇವರ ಬೆಂಬಲದೊಂದಿಗೆ, ಅದೇ ರೀತಿ LC ಹಿಲಾರಿ, ಸೊ VJ ಪುನೀತ್, ಇವರೆಲ್ಲರ, ಹಾಗೂ ಯಾರ್ದು ಹೆಸರು ಬಿಟ್ಟು ಹೋದರೆ ಕ್ಷಮಿಸಬೇಕು, ಇನ್ನೊಂದಿಷ್ಟು ನಮ್ಮದೊಂದು ಟೀಮ್ ಇದೆ. ಸತೀಶ್ ನಾಯಕ್ರವರು, ಅದು ಹೆಸರನ್ನು ಮರೆಯುವಾಗೇ ಇಲ್ಲ ಯಾವತ್ತು, ದಯವಿಟ್ಟು ಇದ್ದು ನಿಲ್ಲಿ ಸರ್ ಒಮ್ಮೆ. ಇವರೆಲ್ಲರ ಬೆಂಬಲದೊಂದಿಗೆ ಒಂದು ಟೀಮ್ ಫಾರ್ಮೇಷನ್ ಮಾಡಿ ಈ ಆರ್ಥಿಕ ವರ್ಷದಲ್ಲಿ 25 ಬ್ರಾಂಚ್ಗಳ ಟಾರ್ಗೆಟನ್ನು ನಾವು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದೆವು. 2025ನ ಒಳಗೆ ಮಾರ್ಚ್ 31, 2025 ಒಳಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೇವೆ. 25 ಬ್ರಾಂಚ್, ಅದೇ ರೀತಿ 25 ಕೋಟಿ ರೂಪಾಯಿಗಳ ಟರ್ನ್ ಓವರ್ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ನಾವು ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಈ ವರ್ಷಕ್ಕೆ. ಸೊ ಉತ್ತಮ ಬೆಂಬಲ ನಮಗೆ ಜನತೆಯ ಕಡೆಯಿಂದ ಸಿಕ್ಕಿದೆ. ನಾವು ಮೊನ್ನೆ ತಾನೇ ಅಸೈಗೊಳ್ಳಿಯಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದೇವೆ. ಅದೇ ರೀತಿ ಇಂದು ಕಾರ್ಕಳದಲ್ಲಿ ನೂತನ ಶಾಖೆಯನ್ನು ಉದ್ಘಾಟನೆ ಕಾರ್ಯಕ್ರಮದಲ್ಲಿದ್ದೀವಿ. ಅದೇ ರೀತಿ ಕಡಬದಲ್ಲಿ ಈಗಾಗಲೇ ಬ್ರಾಂಚ್ ಓಪನ್ ಆಗಿ ಅಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ವ್ಯವಹಾರ ನಡೆಸ್ತಾ ಇದೆ ಬ್ಯಾಂಕ್. ಈಗಾಗಲೇ ಪುತ್ತೂರು ಜೂನ್ ತಿಂಗಳಲ್ಲಿ 2 ಹೊಸ ಶಾಖೆಗಳು ಓಪನ್ ಆಗ್ತಾ ಇದೆ. ಮೊದಲನೇದು ಪುತ್ತೂರು, ಎರಡನೇದು ಗುತ್ತಿಗಾರ್. ಜೂನು 2ನೇ ವಾರಕ್ಕೆ ನಾವು ಪುತ್ತೂರಲ್ಲಿ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ. 3ನೇ ವಾರಕ್ಕೆ ಜೂನಲ್ಲಿ ಗುತ್ತಿಗಾರಲ್ಲಿ ಬ್ರಾಂಚ್ ಓಪನ್ ಆಗ್ತಾ ಇದೆ. ಅದೇ ರೀತಿ ಜುಲೈಯಲ್ಲಿ ಸುಳ್ಯದಲ್ಲಿ ಬ್ರಾಂಚ್ ಓಪನ್ ಮಾಡುವ ನಾವೆಲ್ಲ ಪ್ಲ್ಯಾನ್ಗಳನ್ನು ಈಗಾಗಲೇ ಹಾಕ್ಕೊಂಡಿದ್ದೀವಿ. ಅದೇ ರೀತಿ ಕೆಲಸಗಳಲ್ಲಿ ನಡೀತಾ ಇದೆ. ಆದರೆ ಇದೆಲ್ಲ ಸಾಧ್ಯ ಆದದ್ದು ಕೇವಲ ನನ್ನಿಂದ ಅಂತ ಅಲ್ಲ, ಖಂಡಿತವಾಗಲೂ ನಾವೊಂದು ಇನಿಷಿಯೇಟಿವ್ ತಗೊಂಡದಷ್ಟೇ. ಆದರೆ ಇದಕ್ಕೆಲ್ಲ ಬೆಂಬಲವಾಗಿ ನಿಂತದ್ದು ನನ್ನ ಸಂಸ್ಥೆಯ ಸಿಬ್ಬಂದಿ ವರ್ಗ. ಬಿಕಾಸ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ, ಸಂಸ್ಥೆ ಬೆಳಿಬೇಕಾದ್ರೆ ಸಂಸ್ಥೆಯ ಸಿಬ್ಬಂದಿ ಬಹಳ ಶ್ರಮ ಪಡಬೇಕಾಗ್ತದೆ. ಇದನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಯಾಕೆಂದರೆ ಒಂದು ಪಿಗ್ಮಿ ಕಲೆಕ್ಷನ್ ಮಾಡೋದಿರ್ಬೋದು, ಒಂದು ಡೆಪಾಸಿಟ್ ಹೋಲ್ಡರ್ ಹತ್ರ ಹೋಗಿ ಮಾತಾಡೋದಿರ್ಬೋದು, ಅದು ಇವತ್ತಿನೇನು ಸೆಕೆ ಇದೆ, ಅದು ಬಿಸಿಲಿದೆ, ಅದು ಸುಲಭದ ಕೆಲಸ ಅಲ್ವೇ ಅಲ್ಲ. ಓಕೆ, ಆದರೂ ಅವರು ಶ್ರಮಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ಸಂಸ್ಥೆ ಬೆಳೀಬೇಕು ಎಂಬ ಉದ್ದೇಶದಿಂದ. ಅದೇ ರೀತಿಯಲ್ಲಿ ಅವರ ಒಂದು ಶ್ರಮದಿಂದಾಗಿ ಇವತ್ತು ಸಂಸ್ಥೆ ಈ ಹಂತಕ್ಕೆ ಬಂದು ನಿಂತಿದೆ. ಸೊ ಸಂಸ್ಥೆಯ ಒಬ್ಬ ಅಟೆಂಡರ್ ಇರ್ಬೋದು, ಅಥವಾ ಮ್ಯಾನೇಜರ್ ಇರ್ಬೋದು, ಅಥವಾ ಜನರಲ್ ಮ್ಯಾನೇಜರ್ ಇರ್ಬೋದು, ಯಾರೇ ಇರ್ಬೋದು, ಇವರೆಲ್ಲರ ಶ್ರಮದಿಂದ ನಾವು ಈ ಸಂಸ್ಥೆಯನ್ನು ಕಟ್ಟಿದ್ದೇವೆ ಹಾಗೂ ಈ ಸಂಸ್ಥೆಯನ್ನು ಬೆಳೆಸ್ತೇವೆ ಎಂಬ ನಂಬಿಕೆ ನನಗಿದೆ. ಅದೇ ರೀತಿ ಯಾರು ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಬ್ರಾಂಚ್ ಲೆವೆಲಲ್ಲಿ ಆಗಿದ್ದಾರೋ ಅವರ ಬೆಂಬಲ ಕೂಡ ನಮಗಿದೆ. ಅದನ್ನು ಹೊರತುಪಡಿಸಿ ನಾವು ಎಲ್ಲೆಲ್ಲ ಹೋಗಿದ್ದೇವೆ, ನಮ್ಮ ಊರಿನ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಜನತೆ ನಮಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾವು ಎಲ್ಲೆಲ್ಲ ಬ್ರಾಂಚ್ ಓಪನ್ ಮಾಡಿದ್ದೀವಿ, ಯಾಕೆಂದರೆ ಬಿಸ್ನೆಸ್ ಬರಬೇಕಿದ್ರೆ ಅದು ಜನತೆಯಿಂದಲೇ ಬರಬೇಕಾದದ್ದು, ಸ್ಥಳೀಯರಿಂದಲೇ ಬರಬೇಕಾದದ್ದು. ಸೊ ಹಾಗಾಗಿ ನಮಗೆ ಆ ಸಂಪೂರ್ಣ ಬೆಂಬಲ ಸಿಕ್ಕಿದೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೂನ್ ಜುಲೈ ಒಳಗೆ ಆಗ್ತದೆ. 25ರ ಒಳಗೆ 25 ಶಾಖೆಗಳನ್ನು ಹೊಂದುವ ಒಂದು ಕನಸನ್ನು ಹೊತ್ತಿದ್ದಾರೆ. ನಾನು ಆಗಲೇ ಹೇಳಿದ್ದೇನೆ, ಶಾಖೆ ಎಷ್ಟು ಮಾಡಬಹುದು, ಆದರೆ ಆ ಶಾಖೆಯಲ್ಲಿ ಬಿಸ್ನೆಸ್ ತರುವ ಕೆಪಾಸಿಟಿ ಇರುವುದು ಆ ಬ್ರ್ಯಾಂಚ್ನಲ್ಲಿ ಕೆಲಸ ಮಾಡುವ ಸ್ಟಾಫಿಗೆ, ಅದೇ ರೀತಿಯಲ್ಲಿ ಮ್ಯಾನೇಜರ್ಗಳಿಗೆ ಅವರ ನಡುವೆ ಒಪ್ಪಂದ
ಅವರ ನಡುವೆ ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್, ಬ್ಲೆಂಡಿಂಗ್ ಎಲ್ಲ ಇದ್ದರೆ ಖಂಡಿತವಾಗಿಯೂ ಬೆಳೀತದೆ ಶಾಖೆ. ಅದಕ್ಕೆ ಮೇಯ್ನ್ ಸ್ವಲ್ಪ ಗೈಡೆನ್ಸ್ ಕೊಡಲಿಕ್ಕೆ ನಮ್ಮ ಹಿರಿಯರಿದ್ದಾರೆ, ಅಲ್ವಿನ್ ಅಂತ ವಿಜನರಿದ್ದಾರೆ. ಹಾಗಾಗಿ ಅಲ್ವಿನ್ರವರಿಗೆ ಈ ಕನಸಿನ ಕೂಸನ್ನು ಹುಟ್ಟು ಹಾಕಿದ್ದಕ್ಕೆ ಒಂದು ಕೈ ಚಪ್ಪಳಿ ಜೋರಾಗಿ ಕೊಟ್ಟು ಅವರಿಗೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳುವ. ಅದೇ ರೀತಿಯಲ್ಲಿ ಎಂಕಲ್ಡ ನಮ್ಮ ಅಲ್ಪ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅಂಚನೆ ನಮ್ಮ ದಕ್ಷಿಣ ಒಂದು ಕೋರೆ ಅವಾರ್ಡು, ಕ್ರಷರ್ಸ್ ಅವಾರ್ಡು ನೆತ್ತ ಅವರ ಬಿಸ್ನೆಸ್ ಒಂದು ಸುಲಭದ ಬಿಸ್ನೆಸ್ ಹತ್ತು ಐತ ವ್ಯವಸ್ಥೆನ ಅದರದ್ದು ಯೂನಿಯನ್ ಪ್ರೆಸಿಡೆಂಟ್ ಆದಂಥ ಬಜಗೋಳಿ ರವೀಂದ್ರ ಶೆಟ್ಟರು ನಮ್ಮೊಂದಿಗಿದ್ದಾರೆ. ಸರ್, ಬ್ಯಾಂಕಿನ ಬಗ್ಗೆ ಒಂದು ಎರಡು ಅಭಿನಂದನಾ ನುಡಿಯನ್ನು ಕೊರಡು ನೀವು ಹೇಳಿ. ಪರಮಶಕ್ತಿಯಾಗಿರುವಂಥ ಸೂರ್ಯದೇವನನ್ನು ನೆನೆಯುತ್ತಾ ನಮ್ಮ ಊರಿನಲ್ಲಿ ಆರಾಧನೆ ಆಗ್ತಿರುವಂಥ ವೆಂಕಟರಮಣ ದೇವರು, ಮಾರಿಯಮ್ಮ, ಹಾಗೆಯೇ ಹತ್ತೂರಿನ ಸೈಂಟ್ ಲಾರೆನ್ಸ್ ಚರ್ಚ್ನ ಯೇಸುದೇವರು, ಹಾಗೆ ಹತ್ತಿರದ ಮಸೀದಿಯ ಹಾಗೆ ಎಲ್ಲ ಮತ ಪಂಗಡಗಳ ದೇವರುಗಳನ್ನು ನೆನೆಯುತ್ತಾ ಇವತ್ತು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ 6ನೇ ಶಾಖೆಯನ್ನು ನಮ್ಮ ಕಾರ್ಕಳದಲ್ಲಿ ಪ್ರಾರಂಭಿಸಲಿಕ್ಕೆ ಒಂದು ಆಲೋಚನೆಯನ್ನು ಮಾಡಿ ಇವತ್ತೊಂದು ಉದ್ಘಾಟನೆಯನ್ನು ನೆರವೇರಿಸಿದಂಥ ಸಂಸ್ಥೆಯ ಹುಟ್ಟು ಹಾಕಿದಂಥ ಒಬ್ಬ ನಾಯಕ ಒಂದು ಏನೋ ವಿಷನ್ ಇಟ್ಕೊಂಡಿದ್ದಾರೆ ನಮ್ಮ ಈ ತುಳುನಾಡಿಗೆ, ದಕ್ಷಿಣ ಕನ್ನಡ, ಉಡುಪಿಗೆ. ಇಂಥ ಒಂದು ಉತ್ತಮ ಹಣಕಾಸು ವಹಿವಾಟನ್ನು ಮಾಡಬೇಕು ಅನ್ನುವಂಥ ಚಿಂತನೆಯನ್ನಿಟ್ಟಿರುವಂಥ ಅಲ್ವಿನ್ ಜೋಯಲ್ ನರೇಂದ್ರವರೇ, ವೇದಿಕೆಯ ಮೇಲಿರುವಂಥ ನನ್ನ ಆತ್ಮೀಯ ಸಚಿನ್ರವರೇ, ಸತೀಶ್ ನಾಯಕ್ರೇ, ಪ್ರವೀಣ್ ರೇ, ಹಾಗೂ ನಮ್ಮ ಮೇಡಮ್ರವರೇ, ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಹಿರಿಯರೇ, ಬಂದಿರುವಂಥ ಎಲ್ಲ ಈ ಒಂದು ಸಂಸ್ಥೆಯ ಅಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಹಣಕಾಸು ವಹಿವಾಟಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯ ನಂತರ ಕೂಡ ಸರ್ಕಾರಿ ಸೌಮ್ಯದ ಬ್ಯಾಂಕ್ಗಳನ್ನು ಹುಟ್ಟುಹಾಕಿ, ಖಾಸಗಿ ಬ್ಯಾಂಕ್ಗಳನ್ನು ಹುಟ್ಟುಹಾಕಿ, ಸರ್ಕಾರಿ ಸೌಮ್ಯದ ಬ್ಯಾಂಕ್ಗಳನ್ನು ತಯಾರುಗೊಳಿಸಿ, ಅದೇ ರೀತಿ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಇವತ್ತು ಹೆಸರನ್ನು ಮಾಡಿರುವಂಥ ಒಂದು ಹಣಕಾಸು ವಹಿವಾಟಿನ ಜಿಲ್ಲೆ ಅಂತ ಹೇಳಿದರೆ ಅದು ಬುದ್ಧಿವಂತರ ಜಿಲ್ಲೆ, ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ. ಇದು ನಮ್ಮ ಎಲ್ರಿಗೂ ಹೆಮ್ಮೆ. ಇವತ್ತು ನಾವು ಬ್ಯಾಂಗ್ಳೂರಲ್ಲಿರಬೇಕಾದ್ರೆ ನಮ್ಮ ಜಿಲ್ಲೆಯ ಬಗ್ಗೆ ಭಾರಿ ಹೆಮ್ಮೆಯಿಂದ ಅಲ್ಲಿ ಹೇಳ್ತಾರೆ, ನೀವು ಜಿಲ್ಲೆಯವರು ಬುದ್ಧಿವಂತರು ಅಂತೇಳಿ. ಅಂದರೆ ಇಲ್ಲಿ ಯಾವುದು ನಾವು ಕೆಲಸವನ್ನು ಪ್ರಾರಂಭ ಮಾಡಿದರೂ ಅದು ಯಶಸ್ವಿಯನ್ನು ಕಾಣ್ತೇವೆ, ಅದು ಸಮಾಜಕ್ಕೆ ಮುನ್ನುಡಿಯನ್ನು ಹಾಕಿಕೊಡ್ತೇವೆ. ಇಂಥದ್ರಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆ ಮುಂದೆ ಉಂಟು. ಇವತ್ತೊಂದು ಪ್ರಾಮಾಣಿಕವಾಗಿ ಜೀವನವನ್ನು ನಡೆಸುವಂಥ ವ್ಯವಸ್ಥೆ ಇರ್ಬೋದು, ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಒಂದು ಸಹೋದರತೆಯ ಧಾರ್ಮಿಕವಾಗಿ ಸಹೋದರತೆಯಿಂದ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಹೋದರತೆಯಿಂದ ಬದುಕುವಂಥ ವ್ಯವಸ್ಥೆಯನ್ನು ಇವತ್ತು ಮೈಗೂಡಿಸಿಕೊಂಡಿರ್ಬೋದು. ಎಲ್ಲ ಕ್ಷೇತ್ರಗಳಲ್ಲಿ ನಾವು ಉತ್ತಮ ಒಂದು ಮೈಲುಗಲ್ಲನ್ನು ಹಾಕಿದ್ದೇವೆ. ಅದರೊಟ್ಟಿಗೆ ಈಗ ಶಿಕ್ಷಣ ಕ್ಷೇತ್ರದಲ್ಲಂತೂ ಅದು ಒಂದು ದೊಡ್ಡ ದಾಪುಗಾಲೆ ಉಂಟು. ನಮಗೆ ಅದು ಅರ್ಥ ಆಗಿದೆಯಲ್ಲೋ ಗೊತ್ತಿಲ್ಲ. ಇವತ್ತು ಇಡೀ ರಾಜ್ಯದಿಂದ ಎಲ್ಲ ನೆರೆ ರಾಜ್ಯಗಳಿಂದಲೂ ಕಲೀಲಿಕ್ಕೆ ಎಲ್ಲ ಮಕ್ಕಳು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಆ ಶಿಕ್ಷಣ ಇನ್ಸ್ಟಿಟ್ಯೂಷನ್ಗಳಿಗೆ ಬರ್ತಾಯಿದ್ದಾರೆ. ಅಂದರೆ ಆ ಒಂದು ಮಾಡೆಲ್ಗೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇವತ್ತು ಹುಟ್ಟುಹಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಂಗಳೂರಿನ ಪಡೀಲ್ನ ಒಬ್ಬ ಯುವಕ, ನಮ್ಮೂರಲ್ಲಿಯೂ ಕೂಡ ಇಂಥ ಒಂದು ಶಿಕ್ಷಣ, ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಬೇಕು, ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೊಡಬೇಕು, ಜನರಿಗೆ ಕೈಗೆಟುಕುವ ರೀತಿಯಲ್ಲಿ ಹಣಕಾಸಿನ ಸೌಲಭ್ಯ ಸಿಗಬೇಕು. ಯಾಕಂತ ಹೇಳಿದರೆ ಇವತ್ತು ನ್ಯಾಷನಲೈಸ್ ಬ್ಯಾಂಕಲ್ಲಿ ತುಂಬ ಕಂಡೀಷನ್ಸ್ ಜಾಸ್ತಿ ಆಗ್ತಾ ಉಂಟು ದಿನದಿಂದ ದಿನಕ್ಕೆ. ಸಿಬಿಲ್ ಅನ್ನುವಂಥ ಸಬ್ಜೆಕ್ಟ್ ನಮ್ಮ ಇಡೀ ಒಂದು ಅರ್ಥವ್ಯವಸ್ಥೆಯನ್ನು ಒಂದು ಕೆಳಗಿನ ಮಟ್ಟಕ್ಕೆ ಕೊಂಡೋಗ್ತಾ ಉಂಟು. ಅದೊಂದೊಂದು ಚೆಕ್ ಬೌನ್ಸ್ ಆದರೂ ಸಿಬಿಲ್ ಹಾಳಾಗ್ತದೆ, ಅದೊಂದು ಅಕೌಂಟ್ಸ್ ಇನ್ಕ್ವೈರಿ ಆದರೂ ಸಿಬಿಲ್ ಹಾಳಾಗ್ತದೆ. ಅಂಥದ್ದೊಂದು ಸಿಬಿಲ್ ಅನ್ನುವಂಥದ್ದನ್ನು ನಾವು ಉಳಿಸ್ಕೊಂಡ್ರೆ ಮಾತ್ರ ನಮಗೆ ಲೋನ್ ಸಿಗ್ತದೆ. ಅಂಥ ಒಂದು ಕಷ್ಟಕರ ಪರಿಸ್ಥಿತಿ ಇವತ್ತು ನ್ಯಾಷನಲೈಸ್ ಬ್ಯಾಂಕಲ್ಲೆಲ್ಲ ಬರ್ತಾ ಇರಬೇಕಾದ್ರೆ ಇಂಥ ಒಂದು ಸಂಸ್ಥೆಗಳನ್ನು, ಹಣಕಾಸಿನ ಸಂಸ್ಥೆಗಳನ್ನು ಹುಟ್ಟುಹಾಕಿ ಜನಸಾಮಾನ್ಯರಿಗೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಅದು ಒಂದು ಉದ್ಯಮವನ್ನು ಮಾಡುವುದಿರಲಿ, ಅಥವಾ ಒಂದು ಗೃಹ ನಿರ್ಮಾಣ ಇರಲಿ, ಅಥವಾ ಬೇರೆ ಯಾವುದೇ ಹಣಕಾಸಿನ ವಹಿವಾಟಿಗೆ ಈಗ ಆಧುನಿಕ ತಂತ್ರಜ್ಞಾನಗಳು ಬಂದಿದೆ, ಅದು ಎಲ್ಲವೂ ಈ ವ್ಯವಸ್ಥೆಯಲ್ಲಿ ಉಂಟು ಅಂತ ಹೇಳಿದರು ಇವತ್ತು.
ಅಂದರೆ ಇವತ್ತು ಜನರಿಗೆ ಈಸಿಯಲ್ಲಿ ಹಣಕಾಸಿನ ವಹಿವಾಟನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನೆಲ್ಲವನ್ನು ಈ ಒಂದು ವ್ಯವಸ್ಥೆಯಲ್ಲಿ ಹುಟ್ಟುಹಾಕಿದ್ದೇವೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಆದ್ದರಿಂದ ಜನರಿಗೆ ಇವತ್ತು ಹಣಕಾಸಿನ ವ್ಯವಸ್ಥೆ ಕಷ್ಟ ಆಗ್ತಿರುವ ಸಂದರ್ಭದಲ್ಲಿ ಇಂಥ ಒಂದು ಈಸಿಯಾಗಿ ಸಿಗುವಂಥ ಸಹಕಾರಿ ಸಂಘಗಳಲ್ಲಿ ಯಾವ ರೀತಿಯಲ್ಲಿ ಸಾಲ ಸೌಲಭ್ಯ ಸಿಗ್ತದೆ, ಅದೇ ರೀತಿಯ ಒಂದು ಸಾಲ ಸೌಲಭ್ಯ ಸಿಗುವಂಥ ವ್ಯವಸ್ಥೆ ಈ ಒಂದು ಈ ಒಂದು ಹಣಕಾಸಿನ ಈ ಒಂದು ವ್ಯವಸ್ಥೆಯಲ್ಲಿ ಕೂಡ ಕೊಡಲಿಕ್ಕೆ ಇವರು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಮತ ಪಂಗಡಗಳ ಎಲ್ಲ ದೇವರುಗಳ ಆಶೀರ್ವಾದ ಎಲ್ಲರಿಗೂ, ಆ ಒಂದು ಫೌಂಡರಿಗೆ ಹಾಗೂ ದುಡಿಯುವಂಥ ಎಲ್ಲ ಅವರ ಸಿಬ್ಬಂದಿ ವರ್ಗಕ್ಕೆ ಇರಲಿ. ಇದರಿಂದಾಗಿ ನಮ್ಮ ಊರಿನ ಒಂದು ಎಲ್ರಿಗೂ ಪ್ರಯೋಜನ ಆಗಲಿ. ಜನರಿಗೆ ಸಾಲವನ್ನು ಪಡೆಯುವುದು ಮಾತ್ರ ಅಲ್ಲ, ತುಂಬ ಜವಾಬ್ದಾರಿಯುತವಾದಂಥ ಈ ಒಂದು ವ್ಯವಸ್ಥೆ, ಹಣಕಾಸಿನ ವ್ಯವಸ್ಥೆ, ಅಲ್ಲಿ ಜನರಿಂದ ಡೆಪಾಸಿಟ್ ತಗೊಳ್ಬೇಕು, ಅವರಿಗೆ ಅದಕ್ಕೆ ಇಂಟ್ರೆಸ್ಟ್ ಹಾಕಿ ವಾಪಸ್ ಕೊಡಬೇಕು, ಅದರೊಟ್ಟಿಗೆ ಸಾಲ ಕೊಟ್ಟು ವಸೂಲು ಮಾಡಬೇಕು, ಅದರೊಟ್ಟಿಗೆ ಸಂಸ್ಥೆಯ ಮಾರ್ಜಿನ್ ಇಟ್ಕೊಳ್ಬೇಕು, ಎಲ್ಲ ಸಂಸ್ಥೆಯನ್ನು ಮುನ್ನಡೆಸಬೇಕು. ಭಾರಿ ಒಂದು ಕಷ್ಟಕರವಾದಂಥ ಪರಿಸ್ಥಿತಿ. ಹಣಕಾಸಿನ ವ್ಯವಸ್ಥೆಯನ್ನು ಮುನ್ನಡೆಸುವಂಥದ್ದು ಈ ದಿನದಿಂದ ದಿನಕ್ಕೆ ಭಾರಿ ಕಷ್ಟಕರವಾಗಿ ಆಗ್ತಾ ಉಂಟು. ಆದರೂ ಇಂಥ ಒಂದು ಕಠಿಣ ಒಂದು ಕ್ಷೇತ್ರಕ್ಕೆ ಕೈ ಹಾಕಿರುವಂಥ ಫೌಂಡರಿಗೆ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಶೆಟ್ರ್ ಕರೆಕ್ಟ್ ಮಾಡಿ ರೈಟ್ಲಿ ಸೆಟ್. ನ್ಯಾಷನಲ್ ಬ್ಯಾಂಕಲ್ಲಿ ಸ್ವಲ್ಪ ಲೋನ್ ದೆಪ್ಪುನ ವ್ಯವಸ್ಥೆ ಭಾರಿ ಕಷ್ಟದ ವ್ಯವಸ್ಥೆ. ಅಂಚಾದು ಪುನಃ ಇಂಥ ಸಂಸ್ಥೆಗಳು ಖಂಡಿತವಾಗಿಯೂ ಬೇಕು. ಕೆಲವೆಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಮರ್ಜ್ ಆಗಿವೆ. ಬ್ಯಾಂಕಿಗೆ ಮದುವೆ ಆತಣ ಅದೇ ದಯಪಂಡ ವ್ಯವಸ್ಥೆಯನ್ನು ನಿರ್ವಹಿಸ್ತಾರೆ ಆಪುಜಿ. ಹಾಗಾಗಿ ಕೆಲವು ಬ್ಯಾಂಕ್ ಎಲ್ಲ ಸೋಲ್ಡ್ ಆಗಿದೆ, ಕೆಲವು ಬ್ಯಾಂಕ್ಗಳು ವಿಲೀನ ಆಗಿದ್ದಾವೆ. ಈ ಸಂದರ್ಭದಲ್ಲಿ ಸುಲಭದಲ್ಲಿ ಲೋನ್ ಕೊಟ್ಟು ಮ್ಯೂಚುವಲ್ ಫಂಡ್ ಆಗಲಿ ಮತ್ತು ಪಾರದರ್ಶಕದ ವ್ಯವಸ್ಥೆಯಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಕೊಟ್ಟು ಈ ಸಂಸ್ಥೆ ಬೆಳಿಬೇಕಾದ್ರೆ ಅದೊಂದು ಚಾಲೆಂಜು ಸರಿ. ಈ ಚಾಲೆಂಜಿಗೆ ಅಲ್ವಿನ್ರವರು ಮತ್ತು ನಮ್ಮ ಸ್ಟಾಫ್ ಅವರು ಏನು ಹೇಳ್ತೇವೆ ಡೆಡಿಕೇಶನ್ ಅದು ಖಂಡಿತವಾಗಿ ಅಗತ್ಯ ಇದೆ. ರವೀಂದ್ರ ಶೆಟ್ರೆ ಇರೆಗೆ ಥ್ಯಾಂಕ್ ಯು. ಸಾಧ್ಯ ಆಪನ ಒಂದು 25 ಲಕ್ಷ ಇದ್ದು ಬಿಡಲೆ 16% ಕೊರಪೇರಿಗೆ. ಓಕೆ, ದೇವರೆಡ್ಡೆ ಮಲ್ಪಡಿರೇನು ಅಂಚನೆ ನಮ್ಮ ಸಿದ್ಧಿ ಮೋಟರ್ಸ್ ಇದರ ಮಾಲಕರು, ಅದೇ ರೀತಿಯಲ್ಲಿ ಈ ಬಿಲ್ಡಿಂಗ್ನ ಮಾಲಕರು, ಈ ಸಂಸ್ಥೆ ಇರುವ ಬಿಲ್ಡಿಂಗ್, ಅದೇ ರೀತಿಯಲ್ಲಿ ಇಂಚಿನ 10-15 ಬಿಲ್ಡಿಂಗ್ ಉಂಡು ಬಂದು ನೀರು ಬಂಡಾರು ಎಲ್ಲೇ ಪ್ರಾಯದ ಲಯನ್ ಸಚೇಂದ್ರ ಶೆಟ್ರು 2 ಮಿನಿಟ್ ಇರೇ ಜಾಸ್ತಿ ಕೊರ್ಪೂಜಿ ಅವೇ ಎಕಡೆ ಇಂಚಿ ಪಣದಲ್ಲಿ ಲಾಸ್ಟ್ ಬಾತೇವೆ ಅಂದು ಒಂದು 5 ನಿಮಿಷ ಬಿಂದಾಸ್ ಮಾತಾಡಿ ಬನ್ನಿ. ಎಲ್ರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ವೇದಿಕೆಯಲ್ಲಿರುವ ಅಲ್ವಿನ್ ಜೋಯಲ್ ನೊರೆನವರೇ, ರವೀಂದ್ರ ಶೆಟ್ಟಿ ಬಜಗೊಳಿಯವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಕಾರ್ಕಳದಲ್ಲಿ ಇಂದು 6ನೇ ಶಾಖೆ ಪ್ರಾರಂಭಗೊಂಡಿದ್ದು. ಇದರ ಪ್ರಯೋಜನವನ್ನು ಕಾರ್ಕಳ ಜನತೆ ಪಡೆದುಕೊಂಡು ಈ ಶಾಖೆಯನ್ನು ಉಜ್ವಲ ಯಶಸ್ವಿಗೊಳಿಸಿ ಅಂತ ಎಲ್ಲರತ್ತ ಕೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೇನೆ. ಎಸ್, ಕನ್ನಡದಲ್ಲಿ ಮಾತಿದೆ ಶೆಟ್ರೆ, ಮಾತು ಬೆಳ್ಳಿ ಮೌನ ಬಂಗಾರ. ಕರೆಕ್ಟ್ ಅಲ್ಲ? ಮಾತು ಬೆಳ್ಳಿ ಮೌನ ಬಂಗಾರ. ನಿಮಗೆ ಮೌನ ಇದೆ, ಹಾಗಾದರೆ ಬಂಗಾರ ಬರ್ತದೆ. ನಾವೆಲ್ಲ ಮಾತಾಡೋದು ಜಾಸ್ತಿ, ಹಾಗಾಗಿ ನಮಗೆ ಬೆಳ್ಳಿಯಲ್ಲೇ ಸುಧಾರಿಸ್ತಾರೆ. ಓಕೆ, ಸಚಿನ್ ಶೆಟ್ರಿ ಎಲ್ಲೇ ಬಾತಿರಿ ಪೊರ್ಲು ಬಾತಿರಿ ಅವ್ರನ್ನ ಬಂಗಾರದ ಅಂಚಿನ 4 ಶಬ್ದಗಳಿಗೆ ಕೈ ಚಪ್ಪಾಳೆ ಕೊರಕ ಖುಷಿ ಮಲ್ಪುಗಾರೇನ. ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಅವರು ಒಳ್ಳೆಯ ಮಾತುಗಾರ, ಒಳ್ಳೆಯ ಜೆಂಟಲ್ಮ್ಯಾನ್, ಗುತ್ತಿಗಾರ ಶಾಖೆಯ ಸುಳ್ಯ ಶಾಖೆಯ ಸ್ಥಾಪಕ ಅಧ್ಯಕ್ಷರು ಅವರು. ಕಡಬದಲ್ಲಿ ಕೂಡ ಅವರು ಬ್ರ್ಯಾಂಚ್ ಓಪನ್ ಮಾಡಲಿಕ್ಕೆ ತುಂಬ ಶ್ರಮಿಸಿದ್ದಾರೆ. ಕಡಬದ ಆ ಬ್ರ್ಯಾಂಚ್ ಎತ್ತರಕ್ಕೆ ಏರ್ತಾ ಇದೆ, ಅವರ ಶ್ರಮ ಇದೆ. ಸತೀಶ್ ನಾಯಕರೇ, ನೀವು ಬಂದು ಒಂದೇ ಬಾತೆರಡು ಖುಷಿ ಮಲ್ಪಟ್ಟು ಬಣ್ಣದ ಕೇಳೋದಿಲ್ಲ. ನನಗೂ ಸ್ವಲ್ಪ ಹುಷಾರಿಲ್ಲ, ನಮ್ಮ MD ಅವರಿಗೆ ಜಾಸ್ತಿ ಮಾತಾಡಲಿಕ್ಕೂ ಆಗ್ತಾಯಿಲ್ಲ. ಆದರೂ ನಮ್ಮ ಅರುಣ್ ಸರ್ ಹೇಳಿದರು ಜಾಸ್ತಿ ನಾವು ಚೆಂದ ಮಾತಾಡ್ತೇವೆ ಅಂತ. ಹಾಗೆ ಆ ರೀತಿ ಮಾತಾಡೋದಿಲ್ಲ, ಬಟ್ ಇದ್ದ ವಿಷಯವನ್ನು ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಕಾರ್ಕಳದ ಪಡು ತಿರುಪತಿ ಶ್ರೀ ವೆಂಕಟರಮಣ ದೇವರನ್ನು ಹಾಗೂ ಹನುಮಂತ ದೇವರನ್ನು ನೆನೆಸುತ್ತಾ, ಹಾಗೆ ಎಲ್ಲ ಧರ್ಮಗಳ ದೇವರನ್ನು ನೆನೆಸುತ್ತಾ ಇವತ್ತೊಂದು ಒಳ್ಳೆಯ ಒಂದು ಕಾಲಘಟ್ಟದಲ್ಲಿ, ಸುವರ್ಣಘಟ್ಟದಲ್ಲಿ ಇದ್ದೇವೆ. ವೇದಿಕೆಯ ಮೇಲಿರುವ ನಮ್ಮ ಅಲ್ವಿನ್ ನೊರನವರೇ, ನಮ್ಮ MD ಅವರು, ನಾನು ಇವರು ಹೇಳಿದಾಗ ಎನರ್ಜೆಟಿಕ್. ಅವರು ಎಷ್ಟು ಇನ್ವಾಲ್ವ್ ಅಂತ ಹೇಳಿದರೆ,
ಒಂದು ಸಲ ಈಶ್ವರಪ್ಪ, ಯಡಿಯೂರಪ್ಪ ಮತ್ತು ಇವರು ಅವರು ಒಂದು ಸಲ ಸಿನಿಮಾ ನೋಡಲಿಕ್ಕೆ ಹೋದ್ರಂತೆ. ಈಶ್ವರಪ್ಪ ಮತ್ತು ಇವರು ಯಡಿಯೂರಪ್ಪ, ಈಶ್ವರಪ್ಪ ಮತ್ತು ನಮ್ಮ DS ಶಂಕರಮೂರ್ತಿ 3 ಜನರು ಸಿನಿಮಾಕ್ಕೆ ಹೋದ್ರಂತೆ. ಹೇಗೆ ಇಲ್ಲಿ ಒಂದು ಸಲ ಸಿನಿಮಾ ನೋಡುವ ಅಂತ. ಅಲ್ಲಿಯೂ ಯಡಿಯೂರಪ್ಪರು ಹೇಳಿದ್ದು, ನಾಳೆ ದೇವೇಗೌಡರ ಬಗ್ಗೆ ಎಂತ ಮಾಡೋದು, ಸಿದ್ದರಾಮಯ್ಯರ ಬಗ್ಗೆ. ಆಗ SM ಕೃಷ್ಣ, ಸಿದ್ದರಾಮಯ್ಯ ಇರಲಿಲ್ಲ. SM ಕೃಷ್ಣ ಹೇಗೆ ನಾವು ಕಾಂಗ್ರೆಸ್ಸನ್ನು ಬೀಳಿಸೋದು ಅಂತ. ಇವರು ಎದ್ದುಕೊಂಡು ವಾಪಸ್ ಬಂದಂತೆ. ಯಡಿಯೂರಪ್ಪನಿಗೆ ಸಿನಿಮಾವೂ ನೋಡಲಿಲ್ಲ. ಹಾಗೆ ನಮ್ಮ ಅಲ್ವಿನ್ರು 24 ಗಂಟೆಯೂ ನಮ್ಮ ಬ್ಯಾಂಕಿನ ವ್ಯವಹಾರದಲ್ಲಿ ಇರೋರು. ಆದ್ದರಿಂದಾಗಿ ನಾನು ಅವರ ಬಗ್ಗೆ ಹೇಳೋದು ಏನು ಅಂತೇಳಿದರೆ, ನಾನು ಇಷ್ಟು ಎನರ್ಜೆಟಿಕ್ ಆ್ಯಂಡ್ ಡೈನಾಮಿಕ್ ಪರ್ಸನ್ ನೋಡಲೇ ಇಲ್ಲ. ನನ್ನ 40 ವರ್ಷದ ನಾನು ರಾಜಕೀಯದಲ್ಲಿ ಇದ್ದವ, ನಾನು ಕೃಷಿಕ, ಬಿಸ್ನೆಸ್ ಮ್ಯಾನ್ ಎಲ್ಲ ಇದ್ದೆ. ಬಟ್ ಇವರೊಟ್ಟಿಗೆ ಸೇರಿ ಕಂಪ್ಲೀಟ್ ಈಗ ನನಗೆ 24 ಗಂಟೆ ಇದೆ. ನಿದ್ದೆ ಮಾಡುವಾಗಲೂ ಬ್ಯಾಂಕಿನ ಡೆಪಾಸಿಟ್ ಹೇಗೆ ಮಾಡೋದು, ಇದನ್ನು ಲೋನ್ ಕೊಡಲಿಕ್ಕೆ ಹೆದರಿಕೆ ಆಗ್ತಾವಲ್ಲ, ಆದರೂ ಲೋನ್ ಕೊಡಲೇಬೇಕು. ಆ ರೀತಿಯಲ್ಲಿ ಇದು ಬ್ಯಾಂಕಿಂಗ್ ಸ್ಟ್ರಕ್ಚರಲ್ಲೇ ಇದ್ದೇನೆ. ಅಂತೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಅವರೇ. ಅದ್ರ ಜೊತೆಗೆ ನಮ್ಮ ಕಾರ್ಕಳದ ಶ್ರೀ ರವೀಂದ್ರ ಶೆಟ್ಟರೆ ಬಜಗೋಳಿಯವರೇ, ರವೀಂದ್ರ ಶೆಟ್ಟರೆ, ಸಚಿನ್ ಶೆಟ್ಟರೆ ಹಾಗೂ ನಮ್ಮ ಪ್ರವೀಣ್ರೆ, ನನ್ನ ತಂದೆಯ ಕಲೀಗ್ ಅವರು ಕೆನರಾ ಬ್ಯಾಂಕಲ್ಲಿರುವಾಗ. ಹಾಗೆ ಮತ್ತು ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರೇ, ನಮ್ಮ ಇದು ಪುರಸಭಾ ಪಲ್ಲವಿ ಮೇಡಮ್ರೆ, ಹಾಗೆ ನಮ್ಮ ಎಲ್ಲ ಎನರ್ಜೆಟಿಕ್ ಆ್ಯಂಡ್ ಡೈನಾಮಿಕ್ ಪರ್ಸನ್ ನಮ್ಮ ಮ್ಯಾನೇಜರ್ ಅವರು. ಇವರು ಶ್ರೀರಾಮ ಆದರೆ ಅವರು ಆಂಜನೇಯ, ಆ ರೀತಿಯಲ್ಲಿ ಕೆಲಸ ಮಾಡುವವರು. ಇದೇ ರೀತಿ ಎಲ್ಲ ನಮ್ಮ ಉಷಾ ಮೇಡಮು, LC ಮೇಡಮು, ನಮ್ಮ ಪುತ್ತೂರಿನ ಅಧ್ಯಕ್ಷರು ಎಲ್ಲ ಇವರನ್ನು ಒಂದು ಸಲ ನೆನೆಸಬೇಕು. ಅಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಕಿರಣ್ ಬಂಗೇರ ಅವರು ಹಾಗೆ ಇದ್ದಾರಲ್ಲ, ವಾಮನ ಮೂರ್ತಿ ಅಂತ ಹೇಳೋದು ನಾವು. ಅವರಲ್ಲಿರುವ ಟ್ಯಾಲೆಂಟ್ ಒಂದು ಅರುಣರಲ್ಲಿ, ಒಂದು ಅವರಲ್ಲಿ, ಇಬ್ಬರಲ್ಲಿ ಭಯಂಕರ ಟ್ಯಾಲೆಂಟ್ ಇದೆ. ನಾನು ಇದ್ದ ವಿಷಯವನ್ನು ಹೇಳ್ತಾ ಇರೋದು. ಎಲ್ಲ ಇವತ್ತಿನ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ನಮ್ಮ ಊರಿನ ಎಲ್ಲ ಕಾರ್ಕಳದ ಗಣ್ಯರೇ, ನಮ್ಮ ಎಲ್ಲ ಬ್ಯಾಂಕಿನ ಸ್ಟಾಫು, ಸಿಬ್ಬಂದಿ ವರ್ಗದವರೇ, ಇವತ್ತು ಕಾರ್ಕಳ ಅಂತೇಳಿದರೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಶ್ರೀಮಂತ ತಾಲೂಕದು. ಇಲ್ಲಿ ಇರುವಷ್ಟು ಪೊಟೆನ್ಷಿಯಾಲಿಟಿ ಎಲ್ಲಿ ಇಲ್ಲ. ಈಗ ನನಗೆ ನನ್ನ ಸಂಬಂಧಿಕರಿದ್ದಾರೆ, ಎಲ್ಲ ಇದ್ದಾರೆ ಇಲ್ಲಿ. ಬಟ್ ಹೈಯೆಸ್ಟ್ ಬಿಸ್ನೆಸ್ ಮನ್ ಹುಟ್ಟಿದ್ದೇ ಕಾರ್ಕಳದಲ್ಲಿ, ಹೈಯೆಸ್ಟ್ ದುಡ್ಡು ಇರೋದು ಕಾರ್ಕಳದಲ್ಲಿ. ಇಂಥ ಒಂದು ಪ್ಲೇಸಲ್ಲಿ ನಾವೀಗ ಒಂದು ನಮ್ಮ ಬ್ಯಾಂಕಿನ ಒಂದು ಬ್ರ್ಯಾಂಚ್ ಪ್ರಾರಂಭ ಮಾಡಿದ್ದೇವೆ. ಸರ್, ನೀವೇ ಇದಕ್ಕೆ ಬೆನ್ನೆಲುಬು, ನೀವೇ ಮುಂದುವರಿಸಬೇಕು. ನಮ್ಮ ಸ್ಟಾಫ್ ಇರ್ತಾರೆ, ಬಟ್ ನಮ್ಮ ಬ್ಯಾಂಕ್ ಅಂತ ಇದರಲ್ಲಿ ಏನು ಅಂತೇಳಿದರೆ, ಇಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್, ದೇನಾ ಬ್ಯಾಂಕ್, ಇಂಥದ್ದೆಲ್ಲ ನಮ್ಮ ಪ್ರಾರಂಭ ಆಗಿದೆ. ಅದು ಒಳ್ಳೆಯದಾಗಿದೆ. ಅದೇ ರೀತಿ ಈ ಬ್ಯಾಂಕನ್ನು ಎತ್ತರಕ್ಕೇರಿಸುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅದು ನಮ್ಮ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ. ಈಗ ನಾನು ಸುನೀಲ್ ಕುಮಾರ್ ಮೊನ್ನೆ ಮಾತಾಡಿದ್ದೆ, ಬಟ್ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಹಾಗೆ ನಮ್ಮ ಮುನಿಯಾಲು ಉದಯ್ ಕುಮಾರ್ ಶೆಟ್ಟರಲ್ಲಿ ಕೂಡ ಎಂತ ಹೇಳಿದ್ರೆ, ನಾವೆಲ್ಲ ಒಟ್ಟಾಗಿ ಒಂದು ಊರು ಒಳ್ಳೆಯದಾಗಬೇಕಿದ್ದರೆ 3 ವಿಷಯ ಒಳ್ಳೆಯದಿರಬೇಕು. ಒಂದು ಅಂಗನವಾಡಿ, ಒಂದು ಶಾಲೆ, ಒಂದು ಬ್ಯಾಂಕ್. ಈ 3 ಒಳ್ಳೆಯದಿದ್ದರೆ ಅವರ ಊರು ಒಳ್ಳೆಯದು ಅಂತ ಲೆಕ್ಕ. ಅಂಗನವಾಡಿ ಕೇಂದ್ರ ಕೂಡ ಹಾಗೆ. ಎಲ್ಲ ಕಡೆಯಲ್ಲಿ ಅವರು ಪಡುವಷ್ಟು ಶ್ರಮ ಎಲ್ಲಿಯೂ ಕೂಡ ಪಡುವುದಿಲ್ಲ. ಎಲ್ಲ ಆರೋಗ್ಯದ ಬಗ್ಗೆ ಮಕ್ಕಳಿಗೆ, ಅವರ ತಾಯಿಯಂದಿರಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಒಂದು ಶಾಲೆಗಳು, ಎಲ್ಲಿ ಒಳ್ಳೆಯ ಶಾಲೆ ಬರ್ತದೆ, ಅಲ್ಲಿ ಒಳ್ಳೆಯ ಮಾರ್ಕ್ಸ್ ಬರ್ತದೆ, ಆ ಶಾಲೆ, ಆ ಊರು ಒಳ್ಳೆಯ ಶ್ರೀಮಂತವಾಗಿದೆ ಅಂತ. 3ನೇದು ಕ್ಷೇತ್ರ ಬ್ಯಾಂಕ್. ಈ ಬ್ಯಾಂಕಲ್ಲಿ ಒಳ್ಳೆಯ ವ್ಯವಹಾರ ನಡೀತಾ ಹೋದರೆ ಈ ಬ್ಯಾಂಕಿನವರು ಒಳ್ಳೆಯವರು, ಒಳ್ಳೆಯ ಆರ್ಥಿಕವಾಗಿ ಒಳ್ಳೆಯವರು ಅಂತ ಲೆಕ್ಕ. ಲೋನ್ ತಗೊಳ್ಬೋದು, ಡೆಪಾಸಿಟ್ ಮಾಡೋದು ಬೇರೆ. ಬಟ್ ಒಂದು ಬಡವ ಅಂತ ಹೇಳಿದ ಕೂಡಲೇ ಅವನಿಗೆ ಬೇರೆ ಕಡೆಯಲ್ಲಿ ದುಡ್ಡಿನ ವ್ಯವಸ್ಥೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅವನು ಏನು ಮಾಡ್ತಾನೆ, ಬೇರೆಯವ್ರಲ್ಲಿ ಸಾಲ ಕೇಳ್ತಾನೆ. ಬಟ್ ಬ್ಯಾಂಕ್ ಇದ್ದಾಗ ಅವನು ಯಾರು ಹಂಗಿರೋದಿಲ್ಲ. ಅವನು ಬ್ಯಾಂಕಲ್ಲಿ ಬರ್ತಾನೆ, ಅವನ ಒಳಗಿನ ಸ್ಥಿತಿಗತಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಬ್ಯಾಂಕ್ ಒಂದು ಊರಲ್ಲಿ ಒಳ್ಳೆಯದಾಗಿದ್ದರೆ ಆ ಊರು ಒಳ್ಳೆಯದು ಅಂತ. ಇದು ನಾನೊಂದು ರೀತಿಯಲ್ಲಿ ಹೇಳಿದ್ದು ಈ ಮಾತು. ಎರಡನೇ, ನಮ್ಮ ಬ್ಯಾಂಕಿಂಗ್ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿದರೆ, ನಾವೊಂದು ಬ್ಯಾಂಕ್, ಅದೇ ನಮ್ಮ ಮೊಹಮ್ಮದ್ ನವಾಜ್ ಮುಖಾಂತರ ಈ ಬ್ಯಾಂಕಿಗೆ ಒಂದು ಪರಿಚಯ ಆಯಿತು. ನಮ್ಮ ಅಲ್ವಿನಲ್ಲಿ ಮತ್ತು ನಾನು ಜೊತೆಯಾದೆ. ಈಗ ಬ್ಯಾಂಕ್ ಕಡಬದಲ್ಲಿ ನಾವು ಪ್ರಾರಂಭ ಮಾಡಿದ್ದೆವು.
ಸುಳ್ಯದಲ್ಲಿ ಗುತ್ತಿಗಾರ ಸುಳ್ಯದಲ್ಲಿ ಶೀಘ್ರದಲ್ಲಿ ಮಾಡ್ತೇವೆ. ಪುತ್ತೂರು ಕೂಡ ಬೇಗ ಆಗ್ತದೆ. ಜೊತೆಗೆ ನಮ್ಮ ಒಂದು ಕನಸಿನ ಏನು ಅಂತೇಳಿ ಉಡುಪಿ, ಬೈಂದೂರು, ಕುಂದಾಪುರ, ಬ್ರಹ್ಮಾವರ ಇದು ಗುರ್ಮೆ ಸುರೇಶ್ ಶೆಟ್ಟರಲ್ಲಿ ಕೂಡ ಮಾತಾಡಿ ಆಗಿದೆ ನಾನು. ಆಗ್ತದೆ, ಬಟ್ ಒಂದು 2-3 ತಿಂಗಳಲ್ಲಿ ಆಗ್ತದೆ. ಇದು ಬಿಟ್ಟು ನೆಕ್ಸ್ಟ್ ಶಿವಮೊಗ್ಗಕ್ಕೆ ನಾವು ಹೋಗುವ ಯೋಜನೆಯಲ್ಲಿದ್ದೇವೆ. ಅಂತೂ ದಕ್ಷಿಣ ಕನ್ನಡ ಇದ್ದದ್ದು ಕರ್ನಾಟಕ ಬರುವ ಹಾಗೆ ನಾವು ಒಂದು ದುಡಿತಾ ಇದ್ದೇವೆ. ದೇವರ ಆಶೀರ್ವಾದ ಬೇಕು, ನಿಮ್ಮ ಸಪೋರ್ಟ್ ಕೂಡ ಬೇಕು. ಈ ಬ್ಯಾಂಕಿಂಗ್ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅಂದರೆ, ಒಂದು ಕಡೆಯಿಂದ ಸಿಬ್ಬಂದಿ ವರ್ಗ ಮತ್ತು ಮ್ಯಾನೇಜರ್ ಮತ್ತು ಸಿಬ್ಬಂದಿ ವರ್ಗ, ಎರಡನೇದು ಇದಕ್ಕೆ ಬೇಕಾದ ಡೈರೆಕ್ಟರ್ಸ್ಗಳಿರ್ತಾರೆ, ಮೂರನೇದು ಏಜೆಂಟ್ಗಳಿರ್ತಾರೆ. ಇದರಿಂದಾಗಿ ಈ ಬ್ಯಾಂಕ್ ಇದು ವಿಶೇಷವಾಗಿ ನಮ್ಮಲ್ಲಿ ಚೆಕ್ ಬುಕ್ ಇಲ್ಲ, ಬಟ್ ನಾವು ಮೊಬೈಲ್ ಆ್ಯಪ್ ಮುಖಾಂತರವೇ ನಾವು ವ್ಯವಸ್ಥೆ ಮಾಡ್ತೇವೆ. ಅತ್ಯಂತ ಸುಲಭದಲ್ಲಿ ಸಾಲ ಕೊಡ್ತೇವೆ. ಒಳ್ಳೆಯ ಡೆಪಾಸಿಟ್ಗೆ 12.5% ಕೂಡ ಕೊಡ್ತೇವೆ. ಇಂಥ ಒಂದು ಈ ಬ್ರಾಂಚಿನ ಒಂದು ವ್ಯವಸ್ಥೆಗಳು ಆದ ಕಾರಣ ಒಂದು ಬ್ಯಾಂಕ್ ಈಗ ನ್ಯಾಷನಲ್ಸ್ ಬ್ಯಾಂಕಲ್ಲಿ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವರ್ಗ ಮಾಡ್ತಾರೆ. ಅವರಿಗೆ ಬೇಕಾದರೆ ಆ ಟಾರ್ಗೆಟ್ ಮಾತ್ರ ಮಾಡ್ತಾರೆ. ಅವರಿಗೆ ಇನ್ಸೆಂಟಿವ್ ಆಗಲಿ ಬೇರೆ ಯಾವುದು ಕೂಡ ಸಿಗೋದಿಲ್ಲ. ಇದೊಂದು ವ್ಯವಸ್ಥೆ. ಅಲ್ಲಿ ಏನಾಗಿದೆ, ಒಂದು ಸಲ ನೀವು ಸಾಲ ತಗೊಂಡ್ರೆ ನೀವು ಕಟ್ಟುವವರೆಗೆ ಮತ್ತೆ ಸಾಲ ಕೊಡೋದಿಲ್ಲ. ಒಂದೊಬ್ಬನಿಗೆ ಯಾವಾಗಲೂ ಅದು ಅರ್ಜೆಂಟ್, ಕೆಲವು ಸಲ ದುಡ್ಡಿನ ಅರ್ಜೆಂಟ್ ಬಂದೇ ಬರ್ತದೆ. ಆಗ ಏನು ಮಾಡಬೇಕು, ನಮಗೆ ಈ ಸಂಸ್ಥೆಗಳು ನಮಗೆ ಅರ್ಜೆಂಟಿಗೆ 50,000, 1 ಲಕ್ಷ, 5 ಲಕ್ಷ ಹೀಗೆ ಕೊಟ್ಟರೆ ನಮ್ಮ ಇದು ಯಾವುದು ನಮ್ಮ ಬಿಸ್ನೆಸ್ಸು ಬೆಳೀತಾ ಹೋಗ್ತದೆ, ಸ್ಟಕ್ ಆಗೋದಿಲ್ಲ, ದುಡ್ಡು ಇಲ್ಲ ಅಂಥೇಳಿ. ಅದಕ್ಕೋಸ್ಕರ ನೀವು ಹೇಳಿದಾಗ ಸಿಬಿಲ್ ಪಾಯಿಂಟ್ ಸರಿ. ನಿಜವಾಗಿ ಸಿಬಿಲ್ನಿಂದಾಗಿ ಎಷ್ಟೋ ಜನ ಸತ್ತೋಗಿದ್ದಾರೆ. ಯಾವುದೇ ಒಂದು ಕಾರಣಕ್ಕೆ ಅವರು ಈ ಸಾಲವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಬಟ್ ಕಟ್ಟಿದ್ರು ಮತ್ತೆ ಇಮಿಡಿಯೇಟ್ ಅವರು ಸಿಬಿಲಿಗೆ ಹಾಕೋದಿಲ್ಲ, 3 ವರ್ಷದವರೆಗೆ ಕಾಯಿಸ್ತಾರೆ. ಇದಕ್ಕೆ ನಾವು ವಿರೋಧಿ. ನಾನು ಇವತ್ತು ಹೇಳ್ತೇನೆ, ಯಾವಾಗಲೂ ಒಂದು ಬ್ಯಾಂಕ್ ಒಳ್ಳೆಯದಾಗಬೇಕಿದ್ರೆ ಬ್ಯಾಂಕಿನ ಬಗ್ಗೆ ಜನರಿಗೆ ಪ್ರೀತಿ ಬೇಕು. ಅದನ್ನು ಮುಂದುವರಿಸ್ಕೊಂಡು ಹೋದಾಗ ಈ ಮೊದಲಿನ ಕೆನರಾ ಬ್ಯಾಂಕ್ನವರು ಹೇಗೆ ಬೆಳೆದುಕೊಂಡು ಹೋದರು, ಸಿಂಡಿಕೇಟ್ ಬ್ಯಾಂಕ್ನವರು ಎಲ್ಲ ಬೆಳೆದುಕೊಂಡು ಹೋದ್ರು ಇದೇ ರೀತಿಯಲ್ಲಿ. ಜನರೇ ದುಡ್ಡು ಕೊಟ್ಟದ್ದು, ಅವತ್ತು ಲಕ್ಷ ಕೊಟ್ಟದ್ದು ರಿಲಯನ್ಸ್ ಇಂಡಸ್ಟ್ರಿ, ಅವರಿಗೆ ಯಾರು ಕೂಡ ಕೊಡಲಿಲ್ಲ. ಬಟ್ TFIಗಳಲ್ಲಿ ಬಂದು ಅವರು ನನಗೆ 5 ಲಕ್ಷ ಕೊಡಬೇಕು ಅಂತ ಹೇಳಿದರು. ಅಷ್ಟು ಆ ಒಂದು ನಂಬಿಕೆಯನ್ನು ಉಳಿಸಿಕೊಂಡು ಬಂದರು. ಅದೇ ರೀತಿಯಲ್ಲಿ ನಮ್ಮ ಬ್ಯಾಂಕ್ ಕೂಡ ಒಳ್ಳೆಯದಾಗಬೇಕು, ಜನರಿಗೆ ಒಳ್ಳೆಯದಾಗಬೇಕು, ಜನರಿಗೆ ಸಹಾಯ ಆಗಬೇಕು ನಮ್ಮ ಬ್ಯಾಂಕಿನಿಂದ. ಜನರು ಕೂಡ ನಮ್ಮ ಬ್ಯಾಂಕನ್ನು ಪ್ರೀತಿಸಬೇಕು. ಇದೊಂದು ಬ್ಯಾಂಕಿನ ವ್ಯವಸ್ಥೆ, ಅದಕ್ಕೆ ಎಲ್ಲರ ಸಹಕಾರ ಬೇಕು ಅಂತ ಹೇಳ್ಕೊಳ್ಳುತ್ತಾ ವೆಂಕಟರಮಣ ದೇವರ ಸಂಪೂರ್ಣ ಅನುಗ್ರಹ ಈ ಬೇಕು. ಹಂಗಲ್ಲ, ಇವತ್ತು ಶನಿವಾರ, ಇವತ್ತು ವೆಂಕಟರಮಣ ದೇವರ ದಿನ, ಇವತ್ತು ಎಲ್ಲ ದೇವರ ಸಂಪೂರ್ಣ ಅನುಗ್ರಹ ಇರಲಿ. ಅದ್ರ ಜೊತೆಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಮಾತ್ರ ಹೇಳ್ತಾ, ಅರುಣ್ಜಿ ಮಾತಾಡಿದ್ದೇನೆ, ಮಾತಾಡಿದ್ದೇನೆ, ಇನ್ನು ಮಾತಾಡಬೇಕು ಬೇಡ, ಇಷ್ಟೇ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಫ್ರಮ್ ದಿ ಹಾರ್ಟ್ ಏನಿದೆ ಅವರು ಮಾತಾಡ್ತಾರೆ. ಯಡಿಯೂರಪ್ಪ ಮತ್ತು ಯಾರು, ಬಂಗಾರಪ್ಪ ಮತ್ತು ಇನ್ನೊಬ್ಬರ ಅಪ್ಪ ಈಶ್ವರಪ್ಪ, ಅವರೆಲ್ಲರ ಅಪ್ಪ ಇವರು. ಯಾಕಂದರೆ ಒಳ್ಳೆ ಮಾತಾಡ್ತಾರೆ, ಫ್ರಮ್ ದಿ ಹಾರ್ಟ್ ಮಾತಾಡ್ತಾರೆ, ನಾಲೆಜ್ ಒಳ್ಳೆ ಉಂಟು. ನಮ್ಮ ಸತೀಶ್ ನಾಯಕ್ ಇರು ಎಂಕಲ್ಲ ಬ್ಯಾಂಕಿಗೆ ಒಂಜಿ ಪಿಲ್ಲರ್ ಇತ್ತಿಲಾಗ ಇರಿಗೆ ದೇವರ ನಾತ್ ಶಕ್ತಿ ಕೋರಾಡು ಹೆಲ್ತ್ ಎಡ್ಡೆ ಇಜ್ಜಿ ಪಣ್ಪಾರ್ ಪೊಕ್ಕಡೆ ಒಬ್ಬರ ಅರೆ ಕೈಚ ಬಳೆ ಕೊರಕ ಖುಷಿ ಮಲ್ಪುಗ. ಥ್ಯಾಂಕ್ ಯು. ಎಸ್, ನಮ್ಮ ಪ್ರವೀಣ್ ಕೆ ಈ ಬ್ರಾಂಚಿನ ಮ್ಯಾನೇಜರ್ ಅವರಿದ್ದಾರೆ. ಅವರು ಜಾಸ್ತಿ ಮಾತಾಡೋದು ಕಮ್ಮಿ, ಅವರ ಕೈ ಖಾಲಿ ಕಂಪ್ಯೂಟ್ರಲ್ಲಿ ಇರೋದು ಅಥವಾ ನೋಟ್ ಎಣಿಸ್ತಾ ಇರುವ ಕೈ. ಓಕೆ, ಅವರು 2 ಮಾತುಗಳು ಆಡಬೇಕು. ಪ್ರವೀಣ್ ಅವರು ಪಲ್ಲವಿ, ಇವರು ಅನುಪಲ್ಲವಿ. ಓಕೆ, ಈಗ ಅನುಪಲ್ಲವಿ ಸರ್ ಅವರು ಪ್ರವೀಣ್ ಕೆ 2 ಮಾತುಗಳು. ಇವತ್ತಿನ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಒಮ್ಮೆ ಇದು ಮಾಡಿಕೊಂಡು, ನಾವು ಇವತ್ತು ಬ್ಯಾಂಕಿನಲ್ಲಿ ಕೆಲಸ ಮಾಡುವ ಒಂದು ಹೇಗೆಂದರೆ 10 ಕೈ ಸೇರಿದಾಗ ಮಾತ್ರ ನಮ್ಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಂಬಿಕೆ ವ್ಯವಸ್ಥೆಯಾಗಿ ಮ್ಯಾನೇಜರ್ ಅವರು ಇವರು ಅಂತ ಹೇಳ್ತಾರೆ, ಆದರೆ ಎಲ್ಲರೂ ಸೇರಿಕೊಂಡು ನಾವು ಗ್ರಾಹಕರನ್ನು ಪ್ರೀತಿಯಿಂದ ಮಾತಾಡಿಸಿದಾಗ ಮಾತ್ರ ನಾವು ಮುಂದುವರಿಬೋದು. ಅದನ್ನೇ ನಾವು ಇಲ್ಲಿ ಪಾಲಿಸಿಕೊಂಡು ಬಂದು ನಮ್ಮ ಈ ಬ್ರ್ಯಾಂಚನ್ನು ಉತ್ತರ ಅಭಿವೃದ್ಧಿ ಆಗುವಂತೆ ನಾವು 6 ತಿಂಗಳೊಳಗೆ ಮಾಡಿ ತೋರಿಸ್ತೇವೆ ಅಂತ ಒಂದು ಪ್ರತಿಜ್ಞೆಯನ್ನು ಒಟ್ಟು ಸೇರಿ ಮಾಡ್ತೇವೆ ನಾವು. ಅದೇ ನಮ್ಮ ಉದ್ದೇಶ ಅಲ್ವಾ. ಮಾತು ಬೆಳ್ಳಿ, ಮೌನ ಬಂಗಾರ, ಪೂರ ಬಂಗಾರಡೇ ಉಲ್ಲಾರ ಮಾರ ನೀವು ವಜ್ರ ಏರಿಗೆ. ಓಕೆ, ಇಲ್ಲಿ ಮೇಲಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೇನೆ. ನಮ್ಮ ಹಿರಿಯರಾದಂಥ LC ಮೇಡಮ್ ಅವರಿದ್ದಾರೆ. ನಿಮ್ಮ ಒಂದು ಖುಷಿಗೆ, ನಿಮ್ಮ ಒಂದು ಏನು ಹೇಳ್ತೇವೆ, ಉಮೇದ್ ಅಂತ ಏನು ಹೇಳ್ತೇವೆ, ನಿಮ್ಮ ಇಂಟ್ರೆಸ್ಟಿಗೆ ಥ್ಯಾಂಕ್ ಯು. ಅವರಿಗೊಂದು ಕೈ ಚಪ್ಪಾಳೆ ಕೊಟ್ಟು ಖುಷಿ ಮಾಡಬೇಕು LC ಅವರಿಗೆ. ಕಿರಣ್ ಒಲ್ಲೆ ಚೂರು ಬಲೆ. ಇಲ್ಲಿ ನಮ್ಮ ಮೆಮೆಂಟೋ ಏನಿದೆ, ನಮ್ಮ
ನೆನಪನ್ನು ಕಾಣಿಕೆ ನಮ್ಮ ಗೆಸ್ಟ್ಗಳಿಗೆ ಕೊಡಲಿಕ್ಕೆ ಖುಷಿ ಪಡ್ತಾ ಇದ್ದೇವೆ. ನಮ್ಮ ಪ್ರವೀಣ್ ಅವರು, ರವೀಂದ್ರ ಶೆಟ್ರ್ ಬಜಗೋಳಿ, ಬಿಸ್ನೆಸ್ ಮ್ಯಾನ್, ಅದೇ ರೀತಿಯಲ್ಲಿ ಕ್ರೆಷರ್ ಆ್ಯಂಡ್ ಕ್ವಾರೆ ಇದರ ಅಸೋಸಿಯೇಷನ್ನ ಅಧ್ಯಕ್ಷರು, ಬೆಂಗಳೂರು ರಿಜಿಸ್ಟರ್ಡ್, ನಮ್ಮೊಂದಿಗಿದ್ದಾರೆ ಬಜಗೋಳಿಯವರು. ಅದೇ ರೀತಿಯಲ್ಲಿ ಉದಯ್ ಕುಮಾರ್ ಶೆಟ್ರು ಬರ್ರೆತ್ತರು ಮುನಿಯಾಲರ ಬೈಜ್ಯರು, ಸುನಿಲ್ ಕುಮಾರಣ್ಣ ಬರ್ರೆತ್ತನ ಅರ್ಲ ಬೈಜ್ಯರು, ನಮ್ಮ ಪ್ರವೀಣ್ ಕೆ ಅವರು ನಮ್ಮ ರವೀಂದ್ರ ಶೆಟ್ಟಿ ಅವರಿಗೆ ನೆನಪಿನ ಕಾಣಿಕೆ ಕೊಡ್ತಾ ಇದ್ದೇವೆ. ಕೈ ಚಪ್ಪಾಳೆ ಕೊಡಿ, ಖುಷಿ ಮಾಡುವ. ನನ್ನ ಹತ್ರ ಹೇಳಿದ್ದಾರೆ ಅವರು, ನಾನೊಂದು 25 ಲಕ್ಷ ದೀಪ ಬಂತೇರಿ ಮೆಲ್ಲ ಮನಸ್ಸು ಮಲ್ಪಲೆ ಬ್ಯಾಂಕಿಗೆ ಒಂದು ಸಪೋರ್ಟ್ ಕೊರಲೆ. ಓಕೆ, ಸಚ್ಚಣ್ಣೆ ಅದು ಇದು ಅಣ್ಣ ಕೋಟಿ ಬರ್ತದ ಆತನು. ಓಕೆ ರೈಟ್, ಉಪ್ಪಾಡು ಮನಸ್ಸು ಮಲ್ಪು ಇರಾಗಲು ಇರುವರಲ್ಲ ಅಂಚನೆ ಸಚ್ಚಣ್ಣೇರು ನಮ್ಮ ಉಳ್ಳೇರು ಸಚೇಂದ್ರ ಶೆಟ್ರು ಅವ್ರನ್ನ ಪುದರದ ಇದು ಲಯನ್ ಬರ್ಪುಂಡು ದಯಪಂಡ ಲಯನ್ಸ್ ಒಂಜಿ ಮಸ್ತ್ ಹೆಲ್ಪ್ ಮಲ್ಪುವೇರು ಸಮಾಜ ಸೇವಾ ವಾರ್ಡ್ ಹೆಚ್ಚಾದ ಲಯನ್ಸ್ಗೆ ಪೋಯಿನಕ್ಲೆಗೆ ಟ್ಯಾಕ್ಸ್ ಅವಳು ವರ್ಷದ ಒಂಜಿ ಟ್ಯಾಕ್ಸ್ ಕೊರ್ರೆ ಉಂಡು ಫೀಸ್ ಕೂಡ ಅವಳು ಒಂದು ಪ್ರಾಬ್ಲಮ್ ಅವು ಒಂದು ಅಲ್ಪ ಕ್ಯಾನ್ಸರ್ ಮಲ್ಪ ಒಂದು ಬಣ್ಣದು ಕೂಡ ಅಲ್ಪ ಕಿಸೆಡ್ದೆ ಬೋಪುಂಡು ಜಾಸ್ತಿ ಆದ ಹೆಚ್ಚಾದ ಅಂಚನ ಒಂಜಿ ಸಂಸ್ಥೆಡ್ ಆರು ಉಳ್ಳೇರು ಒಂಜಿ ಸಂಸ್ಥೆಡ್ ನಮ್ಮ ಬೇಲೆ ಮಲ್ಪೋಡು ನಮ್ಮ ಪೋನಗದಾಲ ಕುಣಪೂಜ ಒಂದು ಸಂಸ್ಥೆಡ್ ಬೇಲೆ ಮಲ್ತಂಡ ಆಯ್ತಾ ಒಂಜಿ ಖುಷಿ ಬೇತೆ ಲಯನ್ ಸಚೇಂದ್ರ ಶೆಟ್ರು ಇರು ಉಲ್ಲಾರು ಈ ನನಾತ್ ನಮಕ್ ಸಪೋರ್ಟ್ ಕೊರೋಡು ಇಂಚ ಕೇಳೊಂದಲ್ಲ ಅರೆಗೆ ಒಂಜಿ ನಮ್ಮ ಮಿಥುನ್ ಅಂತ ನಮ್ಮ ಹರ್ಷಿತ್ ಬತ್ತದ ಒಂಜಿ ನೆನಪಿನ ಕಾಣಿಕೆ ಕೊರಡು ಇಂಚೆ ಕಣೊಂದಲ್ಲ ನಮ್ಮ ಕುಡ್ಲ ಬ್ರಾಂಚದ ಆ್ಯಕ್ಟಿವ್ ಮೆಂಬರ್ ಮಿಸ್ಟರ್ ಹರ್ಷಿತ್ ಆರು ಶಾಲು ಕೊರದು ಒಂಜಿ ನೆನಪಿನ ಕಾಣಿಕೆ ಕೊರಡು ಸಚೇಂದ್ರ ಶೆಟ್ರೆ ಒಂಜಿ ಎಲ್ಲ ಶಾಲು ಮೋಕೆಡ್ ಕೊರೊಂದುಲ್ಲೇರು 4 ಚಪ್ಪಾಳೆ ಕೊರಕ. ಓಕೆ, ಥ್ಯಾಂಕ್ ಯು. ಅಂಚನೆ ನಮ್ಮ ಪಲ್ಲವಿ ಪ್ರವೀಣ್ ಮೇರೆಗೆ ಡೆಲೀನಾ ಆರು ಬತ್ತದು ಶಾಲ್ ಪಾಡ್ದು ನೆನಪಿನ ಕಾಣಿಕೆ ಕೊರಡು ಆಪರಣ ಎರಡು ಕಿಸ್ತಲ ಕೊರಲೆ ತೊಂದರೆ ಇಚ್ಚಿ. ಓಕೆ, ಡೆಲೀನಾ ಮೇರೆ ನಮ್ಮ ಕುಡ್ಲಾದ ಬ್ರಾಂಚದ ಸ್ಟಾಫ್ ಆದುಲ್ಲೇರು HR ಉದ್ಲೇರು ಆರು ಕೈ ಚಾಪಳೆ ಕೊರಕ ಡೆಲೀನಾ ಮಕ್ಕ ಪಲ್ಲವಿ ಮೇಡಮ್ ಇರೇಗ. ರೈಟ್, ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗೀತದೆ. ಇಲ್ಲಿ ಬಂದು ನಮ್ಮೊಂದಿಗೆ ನಮ್ಮ ಖುಷಿಯಲ್ಲಿ ನೀವು ಬಂದುದಕ್ಕೆ ಖುಷಿಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು. ಮೀಡಿಯಾದ ಫ್ರೆಂಡ್ಸ್ ಇತ್ತೀರು ಆಕಲೆಗೆಲ್ಲ ಥ್ಯಾಂಕ್ ಯು. ಮಸ್ತ್ ಜನ ಬತ್ತಿತ್ತೀರಿ ಎಲ್ಲೇ ಕೆಲವು ಪೇಪರ್ ಪೂರ ಬರು ಅಂಚೆ ನಮ್ಮ ವಿಡಿಯೋಗ್ರಾಫರ್ ಪೂರ ವಿಡಿಯೋ ಮಲ್ದಿರಾರಿಗೆ ಥ್ಯಾಂಕ್ ಯು. ಪೊರ್ಲುದ ಸೌಂಡ್ಸ್ದ ವ್ಯವಸ್ಥೆ ಭಾರಿ ಶೋಕಾತನ ಸೌಂಡ್ ಲಾಯ್ಕೊಂಡು ಮಿತ್ತ ಕೂಲರ್ ಅವು ಒಂದು ಪೂರ ಬಾಡ್ದು ಲಾಯ್ಕ್ ಮಲ್ದಿರಿ ಅಂಚನೆ ಎಡ್ಡೆ ಒಂಜಿ DKNBNL ಈ ಬ್ಯಾಂಕ್ದ ವ್ಯವಸ್ಥೆ ಮಲ್ದಿರಿ. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ದಕ್ಷಿಣ ಕನ್ನಡ ಮಾತ್ರ ಒಪ್ಪಂದೆ ಕರ್ನಾಟಕ ಇಡೀ ಗ್ರೇಟ್ ಹೈಟ್ಗೆ ಫಾರ್ವರ್ಡ್ ಬಂದು ಕೇಳಂದಿಲ್ಲ. ಥ್ಯಾಂಕ್ ಯು. ಏರು ಪುರ ಚಾಪರ್ತ